ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಪುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವತಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರೈ. ಗರ್ಗಃ ಶೂರಸುತೋಕ್ತ್ಯಾ ವ್ರಜಮಾಯಾತ್ ಸಾತ್ವತಾಂ ಪುರೋಧಾಃ ಸಹ ಚಕ್ರೇ ಕ್ಷತ್ರಿಯಯೋಗ್ಯಾನ್ ಸಂಸ್ಕಾರಾನ್ ಕೃಷ್ಣರೋಹಿಣೀ ಸೂನ್ಮೋಹೋ. ಉತ್ಕೃಷ್ಯ ತ್ವಂ ಸುರಪತಿಃ ಪರಮೋಚ್ಚ ಮಂಚಾತ್ ಅನ್ಯೈರಜೇಯಂ ಅತಿವೀರ್ಯಬಲೋಪಪನ್ನಂ ಅಜ್ಯೋದ್ಭವೇಶ ವರಗುಪ್ತಂ ಅನಂತಶಕ್ತಿಃ ಭೂಮೌ ನಿಪಾತ್ಯ ಸತತೌ ಪದಯೋಃ ಪ್ರಹಾರಂ. ಎರಡೂ ಕಾಲಿಂದ ಒದ್ದವನನು. ದೇಹೇ ತು ಯೋ ಅಭವದಮುಷ್ಯ ರಮೇಶ ಬಂಧುಃ ವಾಯುಃ ಸ ಕೃಷ್ಣತನುಮಾಶ್ರಯದನ್ಯಪಾಪಂ ದೈತ್ಯಂ ಪ್ರಕರ್ಷ ಚಕರ್ಷ ಹರಿರತ್ರ ಶರೀರ ಸಂಸ್ಥಂ ಪಶ್ಯತ್ಸು ಕಂಜಜ ಮುಖೇಶು ಸುರೇಶ್ವನಂತಹ. ಅದು ಆಗಿತ್ತು. ದೇಹ ದ್ವೇಷಾತ್ ಸ ಸರ್ವ ಜಗದೇಕ ಗುರೋಸ್ವಕೀಯೈಃ ಪೂರ್ವಂ ಪ್ರಮಾಪಿತ ಜನೈಃ ಸಹಿತಃ ಸಮಸ್ತೈಃ ಧಾತ್ರ್ಯಾಧಿವಿಪ್ರತೀಯೌ ಕುಮತಿಸ್ತಮೋಂಧಂ ಅನ್ಯೇಪಿ ಚೈವಮುಪಯಾಂತಿ ಹರೌ ಭಕ್ತಾಃ. ದ್ವೇಷಾತ್ ಸಹ ಸರ್ವ ಜಗದೇಕ ಗುರೋಃ ಸ್ವಕೀಯೈಃ ಪೂರ್ವಂ ಸಮಾಪಿತ ಜನೈಃ ಸಹಿತಃ ಸಮಸ್ತೈಃ ಧಾತ್ರ್ಯಾದಿಭಿಃ ಪ್ರತೀಯಯೌ ಕುಮತಿಃ ತಮೋಂಧಂ ಅನ್ಯೇ ಅಪಿ ಚ ಏವಂ ಉಪಯಾಂತಿ ಹರೌ ಅಭಕ್ತಾಃ. ಈಗ ಕಂಸನಿಗೇನು ದುರ್ಗತಿ ಆಯಿತು ಅಂತ ಹೇಳಬೇಕು. ಕಂಸನಿಗೆ ಇಷ್ಟೆಲ್ಲ ಕೃಷ್ಣ ದ್ವೇಷಾದಿಗಳಿಂದ ಏನಾಯಿತು? ಸಾಮಾನ್ಯ ಏನು ತಿಳ್ಕೊಂಡಿದ್ದಾರೆ ಕೆಲವರೆಲ್ಲ ಕೂಡ, ಭಯಾತ್ ಕಂಸಃ ದ್ವೇಷಾತ್ ಚೈತ್ಯಾದಯೋ ನೃಪ ಅಂತ ಹೇಳಬೇಕಾದ್ರೆ ಕಂಸನಿಗೆ ಸದ್ಗತಿ ಆಯಿತು ಅಂತ ಒಂದು ಮಾತು ಭಾಗವತದಲ್ಲಿ ಬರೋದು ಮುಂದೆ. ಆಗ ಜನ ಏನು ಕೆಲವರು ಅರ್ಥ ಮಾಡ್ಕೊಂಡ್ರು, ಹಾಗಿದ್ದ ದ್ವೇಷದಿಂದನೂ ಮುಕ್ತಿ ಆಗುತ್ತೆ ಅಂತ ವಾದ ಶುರು ಮಾಡಿದ್ರು. ಭಕ್ತಿನೇ ಆಗ್ಬೇಕಾಗಿಲ್ಲ, ಭಯ ದ್ವೇಷ ಏನ್ ಬೇಕಾದ್ರೂ ಆಗ್ಬೋದು, ಒಟ್ಟಿನ ಮೇಲೆ ಸ್ಮರಣೆ ಮಾಡಿದ್ರೆ ಸಾಕು ಅಂತ ವಾದ ಮಾಡಿದವರು ಇದ್ದಾರೆ. ಆಚಾರ್ಯ ಡಿಟೇಲ ಬರೀತಾರೆ ಅದಕ್ಕೋಸ್ಕರ. ಅದೇ ಹೇಳಿದ್ದು, ದ್ವೇಷಾತ್ ಚೈತ್ಯಾದಯೋ ನೃಪಾಹ ಕಾಮಾತ್ ಗೋಪ್ಯ ಕಾಮಾತ್ ಭಯಾತ್ ಕಂಸಃ ದ್ವೇಷಾತ್ ಚೈತ್ಯಾದಯೋ ನೃಪಾಹ ಅಂತ ಹೇಳಿರೋದ್ರಿಂದ ಅದೇ ಅಲ್ಲಿ ಅನೇಕ ರೀತಿಯಲ್ಲಿ ದೇವರು ಹೊಂದಕ್ಕೆ ಸಾಧ್ಯ ಇದೆ. ದ್ವೇಷಿಗಳಿಗೂ ಮುಕ್ತಿ ಆಗುತ್ತೆ. ಅದನ್ನು ತುಂಬಾ ನಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಏನ್ ಮಾಡ್ತಿದ್ದಾರೆ ಕೆಲವು ಕಡೆಗೆಲ್ಲ, ಈ ರಾವಣನ ಸದ್ಗತಿ ಆಯ್ತು, ಕುಂಭಕರ್ಣನ ಸದ್ಗತಿ ಆಯ್ತು, ದುರ್ಯೋಧನ ಸದ್ಗತಿ ಆಯ್ತು, ಹೀಗೆಲ್ಲ ವಾದ ಶುರು ಮಾಡ್ತಾರೆ. ಯಾಕಂದ್ರೆ ಒಂದು ವಿಧಿಯಲ್ಲ, ಏನಾದ್ರು ಸತತ ಸ್ಮರಣೆ ಮಾಡಿಬಿಟ್ರೆ ಆಗುತ್ತೆ ಅಷ್ಟೇ. ಆ ರೀತಿ ಮಾಡಿದಾಗ ಏನಾಗುತ್ತೆ, ಜನಗಳಿಗೆ ದ್ವೇಷ ಮಾಡೋದು ಸುಲಭ, ಮಾಡೋದಕ್ಕಿಂತ ಯಾಕೆ ಬೈಕೊಂಡು ಮಾಡೋದಿರೋ ಸುಲಭದ ಕೆಲಸ ಅಲ್ಲ. ಆ ಮಾರ್ಗ ಕೊಟ್ಟು ಅಂಧ ತಮಸ್ಸಿಗೆ ಹೋಗ್ತಾರೆ. ಯಾಕೆ ದ್ವೇಷಕ್ಕೂ ಅದೇ ಫಲ, ಭಕ್ತಿಗೂ ಅದೇ ಫಲ, ಆದರೆ ಲೈಫಲ್ಲಿ ಮೀನಿಂಗೇ ಇಲ್ಲ. ಇನ್ನೂ ಹೇಳೋದಾದ್ರೆ ವ್ಯತ್ಯಾಸನೇ ಇಲ್ಲ. ಬರೆದವನಿಗೂ ಸರಿಯಾಗಿ ಬರೆದವನಿಗೂ ಪಾಸು, ಇವನಿಗೂ ಪಾಸು. ಅದು ಫಸ್ಟ್ ರ್ಯಾಂಕ್ ಬೇರೆ ಕೊಟ್ಟರೆ ಗತಿ ಏನಾಗಬೇಕು? ಓದೋದಕ್ಕೆ ಅರ್ಥನೇ ಇರೋದಿಲ್ಲ. ಭಕ್ತಿಯಲ್ಲಿ ಏನೇನು ಸೇರ್ಕೊಂಡಿದೆ, ಸಜ್ಜನಿಕೆ ಎಲ್ಲ ಸೇರ್ಕೊಂಡಿದೆ ಭಕ್ತಿಯಲ್ಲಿ. ದ್ವೇಷ ಎಲ್ಲ ದುರ್ಗುಣ. ಹರಿಭಕ್ತಿ ಅಂದ್ರೆ ಒಂದೇ, ಎಲ್ಲ ಸದ್ಗುಣಗಳು ಅಂದ್ರೆ ಒಂದೇ. ಹರಿದ್ವೇಷ ಅಂದ್ರೆ ಒಂದೇ, ಎಲ್ಲ ದುರ್ಗುಣಗಳು ಒಂದೇ. ಅಂದಮೇಲೆ ಅದಕ್ಕೆ ಹ್ಯಾಕೆ ಕಂಪ್ಯಾಟಿಬಲ್ ಆಗುತ್ತೆ? ಹಾಗೆ ಬೆಳಕಲ್ಲಿ ಕತ್ಲಲ್ಲಿ ಓದಕ್ಕೆ ಬರುತ್ತೆ. ಹಾಗಿದ್ರೆ ಕತ್ಲಲ್ಲೂ ವಸ್ತು ಕಾಣುತ್ತಾ? ಕಾಣುತ್ತೆ ಅಂದ್ರೆ ಸರಿ, ಒಪ್ಕೊಂಡ್ಬಿಡೋಣ. ಕಾಣೋದ್ರಲ್ಲಿ ವ್ಯತ್ಯಾಸ ಇದೆ ಅಂತ ಆಯ್ತೋ ಇಲ್ಲೋ. ಸೊ ಭಕ್ತಿಗೂ ದ್ವೇಷಕ್ಕೂ ಒಂದೇ ಫಲ ಕೊಡೋದಾದ್ರೆ ಜೀವನಕ್ಕೆ ಅರ್ಥನೇ ಇಲ್ಲ. ಇಂಥ ವಾದಗಳೆಲ್ಲ ಇಟ್ಕೊಂಡು ಜನ ಫಾಲೋ ಮಾಡ್ತಿದ್ದಾರೆ. ಅದನ್ನೆಲ್ಲ ಕೂಡ ಗೊತ್ತಾಯ್ತಾ? ಅದಕ್ಕೆ ಸ್ವಲ್ಪ ಡೀಟೇಲೇ ಬರೀತಾರೆ. ಎಲ್ಲಿ ಸ್ವಲ್ಪ ಹೆಚ್ಚು ಏನೋ ಒಂದು ಕಾರಣ ಇರುತ್ತೆ ಅಂತ ಅರ್ಥ. ಈ ಕಂಸರ ಬಗ್ಗೆ ವಾದ ಇದೆ, ಅದು ತೆಗೆದಾಕೋಸ್ಕರ ಹೇಳ್ತಾರೆ. ಅಂಧಂತ ಬಸ್ಸೋದನ್ನೇ ಹೊರತು ಸದ್ಗತಿ ಆಗಲಿಲ್ಲ. ದ್ವೇಷಾತ್ ಸಹ ಸರ್ವ ಜಗದೇಕ ಗುರೋಃ ಸ್ವಕೀಯೈಃ ಪೂರ್ವಂ ಪ್ರಮಾಪಿತ ಜನೈಃ ಸಹಿತಃ ಸಮಸ್ತೈಃ ಧಾತ್ರ್ಯಾದಿಭಿಃ ಪ್ರತೀಯಯೌ ಕುಮತಿಃ ತಮೋಂಧಂ ತಮಃ ಅಂಧಂ ಅನ್ಯೇ ಅಪಿ ಚ ಏವಂ ಉಪಯಾಂತಿ ಹರೌ ಅಭಕ್ತಾಃ. ಎಷ್ಟು ವಿಷಯ ಇದೆ ಇದರೊಳಗೆ. ದ್ವೇಷದಿಂದಾಗಿ ಯಾರ ಮೇಲೆ? ಕೃಷ್ಣನ ಮೇಲೆ. ಸರ್ವ ಜಗದೇಕ ಗುರು ನಾರಾಯಣಂ ಸುರಗುರುಂ ಜಗದೇಕನಾಥ. ನಾಥ ಶಬ್ದಕ್ಕೆ ಎಲ್ಲ ಅರ್ಥನೂ ಬಂದೋಯ್ತು. ಸರ್ವ ಜಗತ್ತಿಗೆ ಮುಖ್ಯ ಗುರುವಾದಂಥ ಪರಮಾತ್ಮನ ದ್ವೇಷದಿಂದಾಗಿ ಇವತ್ತು ಲೋಕದಲ್ಲೂ ಕೂಡ
ಬಾಸನ್ ದ್ವೇಷ ಮಾಡ್ತಾನೆ. ಅವನು ಪ್ರಮೋಷನ್ ಕೊಟ್ಟಿಲ್ಲ ನೋಡಿದ್ದೀರಾ ಹೋಗ್ಲಿ, ಕೊಟ್ಟಿದ್ದೆ. ಸೊ ಅವ್ನು ಡಿಸ್ಪ್ಲೇಸ್ ಪ್ರಮೋಷನ್ ಕೊಟ್ಟು ಇದನ್ನ ಮಾಡ್ಯಾರ, ಕೊಡ್ತಾರ? ಸಾಧ್ಯನೇ ಇಲ್ಲ. ಅಲ್ಲಿ ನೋಡ್ತಾ ಹಾಗೆ ಸತ್ಯ ಆಗಿದ್ರೆ ಎಲ್ಲ ಫಾಲೋ ಮಾಡ್ಬೇಕಾಗಿತ್ತು ಎಲ್ಲರೂ ಕೂಡ. ಎಲ್ಲರೂ ದ್ವೇಷಗಳಿಗೂ ಅಷ್ಟೇ ಕೊಡಿ ಅಂತ ಹೇಳಿದ್ರೆ ಏನಾಗ್ತಿತ್ತು? ಎಷ್ಟು ಮೂರ್ಖತನ. ಅದಕ್ಕೇನೆ ದ್ವೇಷಾತ್ ಸರ್ವ ಜಗದೇಕ ಗುರೋಹು, ವಿಶ್ವದ ಬಾಸು ಪರಮಾತ್ಮ ಸರ್ವನಾಯಕನನ್ನು ದ್ವೇಷ ಮಾಡೋದಾದ್ರೆ ಭಕ್ತಿ ಮಾಡಿದಕ್ಕೆ ಏನು ಉಪಯೋಗ ಆಗಿದೆ? ಭಕ್ತಿ ಮಾಡಿ ಇಷ್ಟೆಲ್ಲ ವ್ರತ ಉಪವಾಸ ಮಾಡೋದು ಒಂದೇ, ಅವ್ರು ಬೇಕೊಂಡು ಓಡಾಡೋದು ಒಂದೇ, ಎಲ್ಲಕ್ಕೂ ಬೆಲೆ ಕೊಡೋದಾದ್ರೆ ಸಾಧನೆಗೆ ಏನು ಅರ್ಥ ಇದೆ ಹಾಗಿದ್ರೆ? ಸ್ವಕೀಯೈಹಿ, ಅವನ ಅಂಧಂತಮ ಸಿಗೋದ? ಅವನಷ್ಟೇ ಹೋಗಲಿಲ್ಲ, ಸ್ವಕೀಯೈಹಿ ಅವನ ಸಂಬಂಧಿಗಳ ಸಮೇತ ಹೋದ. ಸಪುತ್ರ ಮಿತ್ರ ಬಾಂಧವೋ ವಿನಾಶಂ ಅಂದ್ರೆ ತಮಃ ಅಂತಾನೆ ಅರ್ಥ ಅದಕ್ಕೆ. ವಿನಾಶಂ ಅಂಧಂತಮಃ ಆಶು ಯಾಸ್ಯಸಿ. ವಿನಾಶ ಅಂದ್ರೆ ನಾಶ, ನರಕಾದಿಗಳು. ವಿನಾಶ ಅಂದ್ರೆ ಅಂಧಂತಮಸ್. ಆ ದೃಷ್ಟಿಯಿಂದ ಅದು ಸ್ಪಷ್ಟ. ಸ್ವಕೀಯೈಹಿ ಒಂದು ಅವನು, ಅವನ ಬಂಧುಗಳು. ಇನ್ನು ಪೂರ್ವಂ ಪ್ರಮಾಪಿತ ಜನೈಹಿ, ಇವರಿಗೂ ಸತ್ರಲ್ಲ ಹೋಗಿ, ಪೂತನಾದಿಗಳೆಲ್ಲ ಇದ್ರಲ್ಲ ಅವರೆಲ್ಲ ಕೂಡ. ಸಮಸ್ತೈಹಿ, ಅವನು ಅವನ ಫಾಲೋವರ್ಸ್ ಎಲ್ಲ ಹೊರಟವನು. ನಾರಾಯಣ ಬಿಟ್ ತದನುಬಂಧಿಗಳು ಇವರೆಲ್ಲ ಕೂಡ. ಹರಿದ್ವೇಷಿಗಳು, ಹರಿದ್ವೇಷಗಳ ಅನುಬಂಧಿಗಳು ಯಾರಿರ್ತಾರೆ ಅವೆಲ್ಲ ಎಲ್ಲಿಗೆ ಹೋಗ್ತಾರೆ? ಹಾಗಿದ್ರೆ ಹಿರಣ್ಯಕಶಿಪು ದ್ವೇಷ ಮಾಡಿದ್ರೆ ಪ್ರಹ್ಲಾದ ಹೋದ್ನ? ಯಾಕೆ ಹೋಗ್ಲಿಲ್ಲ? ವಿರೋಧಿ ಅವನು, ಅನುಬಂಧಿ ಅಲ್ಲ, ವಿರೋಧಿ ಆದ್ದರಿಂದ ಹೋಗ್ಲಿಲ್ಲ. ಇದ್ರ ಪ್ರಹ್ಲಾದ ಇಲ್ಲ, ಎರಡು ವಾದ ಬರುತ್ತೆ ಈಗ. ಹಿರಣ್ಯಕಶಿಪು ದುರ್ಗತಿ ಯಾರೇ, ಪ್ರಹ್ಲಾದನಿಗೂ ಆಯ್ತಾ? ಇಲ್ಲ. ಯಾಕಾಯ್ತು ಅಂತ ಕೇಳಿದ್ರೆ ಅವನು ದುಷ್ಟ ಆಯ್ತು. ತಂದೆ ಮಗ ಮುಖ್ಯ ಅಲ್ಲ. ಏನು ಮುಖ್ಯ ಇಲ್ಲಿ? ಸಪುತ್ರ ಮಿತ್ರ ಬಾಂಧವ ಅಂತ ಯಾಕೆ ಹೇಳಿದ್ರು ಅಂದ್ರೆ, ಆ ರೀತಿ ಇದ್ರೆ, ಅದೇ ಮೆಂಟ್ಯಾಲಿಟಿ ಇದ್ರೆ ಹೋಗ್ತಾರೆ ಅಂತ ಅರ್ಥ. ತಂದೆ ಹೋದ ಮಗ ಹೋಗ್ತಾರೆ ಅಂತ ಅರ್ಥ ಅಲ್ಲ. ಅದು ಅದೇ ಮೆಂಟ್ಯಾಲಿಟಿ ಇದ್ರೆ ಹೋಗ್ತಾನೆ. ಸಾಮಾನ್ಯವಾಗಿ ಹೇಗಿರ್ತಾರೆ? ಅದೇ ಮೆಂಟ್ಯಾಲಿಟಿ ಸಾಮಾನ್ಯವಾಗಿ ಆಗಿರುತ್ತೆ. ಆ ದೃಷ್ಟಿಯಿಂದ ಹೇಳಿದ್ದೆ ಹೊರತು ತಂದೆ ಅಂತ ಮಗನೋ ಆ ರೀತಿ ಹೇಳಕ್ ಹೋಗ್ಲಿಲ್ಲ. ಪ್ರಮಾಪಿತ ಜನೈಹಿ ಸಹಿತ ಸಮಸ್ತೈಹಿ. ಸಮಸ್ತೈಹಿ ಅಂತ ಹೇಳಿದ್ರಿಂದ ಪೂತನಿ ಅಂತ ಹೇಳಿದ್ರೆ ಇಲ್ಲಿವರೆಗೆ ಯಾರ್ಯಾರು ಬಂದಿದ್ರು ಎದುರಾಗಿ ಅವರೆಲ್ಲ ಎಂಥವರು? ಎಲ್ಲ ದುಷ್ಟರೇ ಅಂತ ಸಮಸ್ತೈ ಪದ ಉಪಯೋಗಿಸಿದ್ದಾರೆ. ಅವನ ತಮ್ಮಂದಿರು ಸುನೀತ ಮೊದಲಾದವರು ಹೋದ್ರಲ್ಲ, ಹೀಗಾಗಿ ಎಲ್ಲರೂ ಹೊರಟೋದ್ರು. ಧಾತ್ರ್ಯಾದಿವಿ ದೃಷ್ಟಾಂತ ಕೊಟ್ಟೆ. ಧಾತ್ರಿ ಅಂದ್ರೆ ಯಾರು? ಪೂತನ, ಸಾಕತಾಯಿ. ಧಾತ್ರ್ಯಾದಿಭಿ ಪ್ರತಿಯೊಂದಕ್ಕೂ ಕ್ಲಾರಿಟಿ ಇದೆ. ಪ್ರತಿ ಯಯೌ ಅಂಧಂತಮ ಅಂತಿದೆ, ಪ್ರತಿ ಯಯೌ ಸೇರ್ಕೋಬೇಕು ಅಲ್ಲಿಗೆ. ಎಲ್ಲಿ ಹೊರಟವರು? ಅಂಧಂತಮ ಪ್ರತಿ ಯಯೌ, ಅಂಧಂತಮಸ್ಸನ್ನ ಕುರಿತು ಹೊರಟರು. ಪ್ರತಿ ಯಯೌ ಅಂತ ಮುಂದಿದೆ, ಅಲ್ಲಿ ಸುಮ್ಮನೆ ಎಲ್ಲಿಗೋದ್ರೂ ಗೊತ್ತಾಗೋದಿಲ್ಲ, ಬರೀ ಹೋದ್ರೂ ಗೊತ್ತಾಗತ್ತೆ. ಪ್ರತಿ ಯಯೌ ಕುಮತಿ ತಮೋ ಅಂಧಂ ಅನ್ಯೇಪಿ ಚ. ಒಂದು ಅವನು, ಆಮೇಲೆ ಬಂಧುಗಳು, ಅವರ ಅನುಯಾಯಿಗಳು, ಆಮೇಲೆ ಈ ರೀತಿ ಅಂಧಂತಮಸ್ಕರು ಅಂತ ಹೇಳಿಬಿಟ್ಟು ಯಾತಕ್ಕೆ ಹೋದ ಅವನು ಅಂದ್ರೆ ಕುಮತಿ. ಏನಾಗಿತ್ತು ಅವನಿಗೆ? ಕುಮತಿ. ಮೋಕ್ಷಕ್ಕೆ ಏನು ಬೇಕು? ಸುಮತಿ ಬೇಕು. ಕುಮತಿಯಿಂದ ಅಂಧಂತಮಸ್ಸು, ಸುಮತಿಯಿಂದ ಮೋಕ್ಷ. ಎಲ್ಲಿದೆ ಅದು? ಮಿಥ್ಯಾಜ್ಞಾನೇನ ಚ ತಮಃ ಜ್ಞಾನೇನೈವ ಪರಂಪದ. ಒಟ್ಟಿಗೆ ಬಂದ್ಬಿಟ್ಟೆ ಅಣುಭಾಷ್ಯದಲ್ಲಿ. ಮಿಥ್ಯಾಜ್ಞಾನ ಅಂದ್ರೆ ಒಂದೇ, ಕುಮತಿ ಅಂದ್ರೆ ಒಂದೇ, ಗೊತ್ತಾಯ್ತಾ? ಸುಮತಿ ಅಂದ್ರೆ ಒಂದೇ, ಜ್ಞಾನೇನೈವ. ಅಲ್ಲಿ ಮಿಥ್ಯಾಜ್ಞಾನ ಅಂತ ಹೇಳಿದ್ರಿಂದ ಜ್ಞಾನ ಶಬ್ದಕ್ಕೆ ಏನರ್ಥ ಇಲ್ಲಿ? ಯಥಾರ್ಥ ಜ್ಞಾನ ಅಂತ ಅರ್ಥ. ಯಥಾರ್ಥ ಜ್ಞಾನೇನೈವ ಪರಂಪದ. ಜ್ಞಾನ ಶಬ್ದಕ್ಕೆ ಏನಂತ ಹೆಸರು? ಯಥಾರ್ಥ ಜ್ಞಾನ ಅಂತಾನೆ ಹೆಸರು, ಗೊತ್ತಾಯ್ತಾ? ಯಾಕೆ ಮಿಥ್ಯಾಜ್ಞಾನ ಅಂತ ಹೇಳಿದ್ರಿಂದ ಉಳಿದಿದ್ದು ಅದು ಒಂದೇ. ಈಗ ಧಾತ್ರ್ಯಾದಿ ಸಂಶಯ ಇದ್ರೆ ರಾಜಸರವರು ನಿತ್ಯ ಸಂಸಾರ, ಚಿತ್ತ ಸಂಸಾರ ಆಗ್ತಾರೆ. ಮೂರು ಗತಿ, ಮೂರು ಜ್ಞಾನ. ಯಥಾರ್ಥ ಜ್ಞಾನ ಮೋಕ್ಷ, ಮಿಥ್ಯಾಜ್ಞಾನ ಆಪೋಸಿಟ್ ಅಂಧಂತಮಸ್ಸು. ಇನ್ ಬಿಟ್ವೀನ್ ಇದ್ದಾರೆ, ಇನ್ ಬಿಟ್ವೀನ್ ಏನದು? ತಿರುವೆನೆರೆಯ ಭೋಗೋಚಾರ ನಿತ್ಯಬದ್ಧ ಅಂತ ಹೇಳಿ. ಹರೌ ಅಭಕ್ತ ಚೈವ ಉಪಯಾಂತಿ ಹರೌ ಅಭಕ್ತ. ಏವಂ ಇದೇ ರೀತಿನೇ ಹರೌ ಅಭಕ್ತ ಅಂದ್ರೆ ಹರವು ದ್ವೇಷಿಣ ಅಂತಾರೆ. ಅಭಕ್ತ ಶಬ್ದಕ್ಕೆ ಏನರ್ಥ? ದ್ವೇಷ ಅಂತ. ಭಕ್ತರಿಗೆ ಆಪೋಸಿಟ್ ಯಾರು? ದ್ವೇಷಗಳು. ಸಮಸ್ತ ದ್ವೇಷಗಳು ಕೂಡ ಎಲ್ಲಿಗೆ ಹೋಗ್ತಾರೆ? ಅಂಧಂತಮಸ್ಸಿಗೆ ಹೋಗ್ತಾರೆ. ಇದು ಹೇಳಿದ್ರಿಂದ ಎಷ್ಟು ಭಕ್ತರಿಗೆ ಆಶ್ವಾಸನೆ ಕೊಟ್ಟಾಗಾಯ್ತು, ದ್ವೇಷಗಳಿಗೆ ಎಚ್ಚರಿಕೆ ಕೊಟ್ಟಾಗಾಯ್ತು. ದ್ವೇಷ ಭಾವನೆ ಅಕಸ್ಮಾತ್ತಾಗಿ ಪ್ರಾರಬ್ಧವಶಾತ್ ಹೆಸರಾವೇಶ ಕಾರಣ ಬಂದೆ ತಿತ್ಕೊಳ್ಳೋಕೆ ಅನುಕೂಲ ಆಯ್ತು. ನಿತ್ಯಾತಿ ದುಃಖ ಮನಿವೃತ್ತಿ ಸುಖ ವ್ಯಪೇತಂ ಅಂಧಂತಮೋ ನಿಯತಮೇತಿ ಹರೌ ಅಭಕ್ತ. ಭಕ್ತೋಪಿ ಕಂಚಜ ಗಿರೀಶ ಮುಖೇಶು ಸರ್ವಧರ್ಮಾರ್ಣವೋಪಿ ನಿಖಿಲಾಗಮ ನಿರ್ಣಯೇನ. ಅಂಧಂತಮಸ್ ಹೋಗ್ತಾರೆ ಅಂದ್ರೆ ಹೋಗ್ಬಿಟ್ಟು ಅದು ಒಂದು ಊರು ಹೋಗ್ಬೇಡ ಅಂತ ತರ್ಕೊಳಕ್ ಹೋಗ್ಬಿಟ್ಟು ಏನಿದೆ ಅಂದ್ರೆ ನಿತ್ಯಾತಿ ದುಃಖಂ. ಅಂಧಂತಮಸ್ಸಿನ ಸ್ವರೂಪ ಇದೆ. ದುಃಖ, ಅತಿ ದುಃಖ, ನಿತ್ಯಾತಿ ದುಃಖಂ. ನಿತ್ಯ ಅಂತ ಹೇಳಿದ್ರಿಂದ ಮೋಕ್ಷ ಹೇಗೆ ನಿತ್ಯನೋ ಇದು ಅಂಧಂತಮಸ್ಸು ನಿತ್ಯ.
ಮುಕ್ತಿರ್ನಿತ್ಯ ತಮಶ್ಚೈವ ನಾವೃತ್ತಿ ಪುನರೇತಯೋ. ಎಲ್ಲಿದೆ? ಎಲ್ಲೋ ಇದೆ ಗ್ಯಾರಂಟಿ, ಆದ್ರೆ ಎಲ್ಲಿದೆ? ಎಲ್ಲಿದೆ? ಮೊದಲನೇ ಅಧ್ಯಾಯದಲ್ಲೇ ಬಂದಿದೆ, ಮೊದಲನೇ ಅಧ್ಯಾಯ ತಾತ್ಪರ್ಯದಲ್ಲೇ ಬಂದಿದೆ. ಗೊತ್ತಾಯ್ತಾ? ಮುಕ್ತಿರ್ನಿತ್ಯ ತಮಶ್ಚೈವ ನಾವೃತ್ತಿ ಪುನರೇತಯೋ ಅಂತ ಹೇಳಿ ಮೊದಲನೇ ಅಧ್ಯಾಯದಲ್ಲೇ ಬಂದಿದೆ. ಹುಡುಕಿ ನೋಡಿ. ನಿತ್ಯಾತಿ ದುಃಖಂ ಅನಿವೃತ್ತಿ, ನೋಡಿ ಎಷ್ಟೆಷ್ಟು ವಿಷಯ ಹೇಳ್ತಾರೆ. ನಿತ್ಯಾತಿ ದುಃಖಂ ಅನಿವೃತ್ತಿ ಸುಖಾಪೇತಂ, ಮೂರು ಹೇಳಿದರು. ನಿತ್ಯ ಅತಿ ದುಃಖ, ಆಮೇಲೆ ನಿತ್ಯ ಅನಿವೃತ್ತಿ, ವಾಪಸ್ ಬರಾಗಿಲ್ಲ, ರಜ ಪುನರಾವರ್ತತೆ ರಜ ಪುನರಾವರ್ತೆ, ಅದಕ್ಕೆ ಉತ್ತರ. ಮುಕ್ತಿರ್ನಿತ್ಯ ತಮಶ್ಚೈವ ನಾ ಆವೃತ್ತಿ ಪುನರೇತಯೋ, ಆವೃತ್ತಿ ಇಲ್ಲ ಅಂದ್ರು ಒಂದೇ, ರಜ ಪುನರಾವರ್ತತೆ ರಜ ಪುನರಾವರ್ತತೆ. ಆಮೇಲೆ ಯಾವಾಗ ಹೋದ್ರೆ ಓದಿ ಗ್ಯಾರಂಟಿ, ಅದೆಷ್ಟಾಗಿ ಓದಂತ ಮುಂದೆ ನೋಡೋದಿಲ್ಲ. ಏನಂತ ಹಾಕ್ತೀವಿ ಈಗ, ಅವ್ರು ಜೀವ ಶಿಕ್ಷೆ ವಿಧಿಸಿದ್ರು, ಗಲ್ ಶಿಕ್ಷೆ ಮುಂದೆ ತಲೆ ಕೆಡಿಸೋದಿಲ್ಲ. ಶಿಕ್ಷೆ ಆಯ್ತು ಮುಗಿತಲ್ಲಿಗೆ, ಎಲ್ಲಿ ಹಾಕಿದ್ರು ಏನ್ ಮಾಡೋದು ಬೇಕಿಲ್ಲ ನಮಗೆ. ಯಾಕೆಂದ್ರೆ ಏನರ್ಥ, ರಿಸಲ್ಟ್ ಆಯ್ತು. ಕಾನ್ವೊಕೇಶನ್ ಆಗ್ಲಿ ಬಿಡ್ಲಿ, ಏನಾಯ್ತು ಈಗ ನನಗೆ ಆಯ್ತು ಮುಗಿದೋಯ್ತಾನೆ ಕೆಲಸದ ಎಲ್ಲ ಆಗೋಗ್ಬಿಡುತ್ತೆ, ಫಾರ್ಮ್ಯಾಲಿಟಿ ಅಷ್ಟೇ, ಏನಿಲ್ಲ. ಇವರು ಹಾಗೇನೆ ಮಧ್ಯೆ ಮಧ್ಯೆ ಹೊಲಕ್ ಬರೋದಿಲ್ಲ. ಪಾಸು ಫೇಲು ಯಾವ ಒಟ್ಟಿಗೆ ಡಿಕ್ಲೇರ್ ಮಾಡ್ತಾರೆ. ಪಾಸ್ ಅಂತ ಡಿಕ್ಲೇರ್ ಮಾಡಿ 4 ತಿಂಗಳು ಬಿಟ್ಟು ಫೇಲ್ ಡಿಕ್ಲೇರ್ ಮಾಡ್ತಾರ. ಪಾಸ್ ಆದಾಗ ಏನಾಗಿರುತ್ತೆ, ಡಿಕ್ಲೇರ್ ಆಗೇ ಬಿಡ್ಬೇಕಲ್ಲ ಆಟೋಮೆಟಿಕ್ ಆಗಿ. ಇಬ್ರದ್ದು ಒಂದೇ ಗತಿ ಅದು. ಪರೀಕ್ಷೆ ಅಂದ್ರೆ ಇಬ್ರಿಗೆ ಸೈಮಿಲ್ಟೇನಿಯಸ್, ರಿಸಲ್ಟ್ ಸೈಮಿಲ್ಟೇನಿಯಸ್, ಒಟ್ಟು ವಾಟ್ ಆಪೋಸಿಟ್. ಅದು ನೆನ್ಪಿಟ್ಟಿರ್ಬೇಕು. ಅದಿಬ್ರು ಕೂಡ ಹೋಗೋದು ಬ್ರಹ್ಮ ದೇವ್ರ ಪಳೆಯ ಕಾಲ, ಮಧ್ಯೆ ಮಧ್ಯೆ ಹೊಲಕ್ ಬರೋದಿಲ್ಲ. ಆ ಕಾಲಕ್ಕೆ ಅದು ಎಲ್ಲಿ ಹೋದ್ರು ಅಂತ ಹೇಳ್ತಾರೋ, ಏನ್ ಹೇಳ್ಬೇಕು ಅದಕ್ಕೆ, ಆ ಕಾಲಕ್ಕೆ ಅಂತ ಹೇಳ್ಬೇಕಾದ್ರೆ. ಯಾಕೆ ಹೋದ್ರು, ಇನ್ನೂ ಬದಿರಿಗೆ ಹೋಗಿಲ್ಲ ಅವರು, ಬಿಟ್ಟೋದು ಅರ್ಧ ಗಂಟೆ ಆಗಿದೆ ಅಷ್ಟೇ. ಅದೇ ಬದಿರಿಗೆ ಹೋದ್ರು, ಇಲ್ಲೇ ಇದ್ದಾರ ಅವ್ರು. ಇನ್ನು ಈ ಸರ್ಕಲ್ ಎಲ್ಲ ಇಲ್ಲೇ ಸರ್ಕಲ್ ನಿಂತಿರ್ಬೋದು ಬೇಕಾದ್ರೆ, ಬಟ್ ನಮಗೇನು ಬದಿರಿಗೆ ಹೋದ್ರು ಅಷ್ಟೇ. ಅವ್ರು ಹೋಗದೇ ಇರ್ಬೋದು ಕೆಲವು ಸಲ, ಆದ್ರೂ ಅದೆಲ್ಲ ಅಪವಾದ. ಬಟ್ ಇಲ್ಲಿ ಹಾಗಲ್ಲ, ಹೋಗೇ ಹೋಗ್ತಾರೆ. ಇದು ಡಿಫರೆನ್ಸ್ ಇಷ್ಟೇ. ಇಲ್ಲಿ ಹೋಗ್ಬೋದು, ಹೋದೇ, ಯಾಕಂದ್ರೆ ನಾವ್ ಹೇಳ್ತೀವಿ ಆದ್ರಿಂದ ಇಟ್ ಮೇ ನಾಟ್ ಬಿ. ಶಾಸ್ತ್ರ ಹೇಳಿದ ಮೇಲೆ ಏನದು, ಹೋಗೇ ಹೋಗ್ತಾರೆ. ಈ ದೃಷ್ಟಿಯಿಂದ ತಪ್ಪಿದ್ದಲ್ಲ. ನಿತ್ಯಾತಿ ದುಃಖಂ ಅನಿವೃತ್ತಿ ಸುಖವ್ಯಪೇತಂ, ಸ್ವಲ್ಪ ಮಧ್ಯೆ ಸೇರಿಸ್ಕೊಂಡ್ರು. ನಿತ್ಯಾತಿ ದುಃಖಂ, ಅತಿ ದುಃಖ ಇದೆ, ಸ್ವಲ್ಪ ಸುಖ ಆಗ್ಬೋದ ಮಧ್ಯೆ ಮಧ್ಯೆ ಅಂತ ಹೇಳ್ತಾರೆ. ಅಲ್ಲಿ ಹೇಳ್ತಾರೆ, ರೌರವೇ ನರಕೆ ಚೈವ ಸುಖ ಲೇಶೇಪಿ ವಿದ್ಯತೆ. ರೌರವ ನರಕದಲ್ಲೂ ಎಂಥ ನರಕದಲ್ಲೂ ಕೂಡ ಸ್ವಲ್ಪ ಸುಖ ಇರುತ್ತಂತೆ. ಏನು ಸುಖ, ಒಂದೇಟು ಹೊಡಿತಾರೆ, ಹೊಡಿದ ಮತ್ತೆ ಕೈ ತೆಗಿತಾರೆ, ಅಷ್ಟೊಳಗೆ ಗ್ಯಾಪ್, ಆ ಗ್ಯಾಪಲ್ಲಿ ಪಟ ಪಟ ಹೊಡಿತೆ, ಸ್ವಲ್ಪ ನಿಲ್ಲಿಸಿ ಹೊಡಿದೆ ಅಂತ ಹೇಳ್ತಾರಲ್ಲ, ಆ ಥರ ಆ ಗ್ಯಾಪ್ ಅದು, ಆ ಥರ ಸುಖ ಇದೆ. ಆದ್ರೆ ಇದ್ರೆ ಅದ್ನಂತ ವಿಚಾರ ಅದೂ ಇಲ್ಲ. ಯಾಕೆ, ಉತ್ತಪ್ತಾತ್ಯುತ್ಕಂಡ್ರೆ ಕಟ 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 ಕಟ, ಅದು ಏನರ್ಥ ಅದಕ್ಕೆ, ನಾನ್ ಸ್ಟಾಪ್ ಅಂತ ಅರ್ಥ. ನಾನ್ ಸ್ಟಾಪ್ ಆದಾಗ ಏನಾಯ್ತು, ಅಲ್ಲಿಗೆ ಸುಖದ ಚಾನ್ಸೇ ಇಲ್ಲ. ಆಚಾರ್ಯ ಪ್ರಕಟ ಕಟ ಎಂಬ ಪದದೊಳಗೆ ವಾಸ್ತುತಿಯಲ್ಲಿ ಆ ಕಂಟಿನ್ಯೂಟಿ ಹೇಗೆ ತೋರಿಸಿದ್ದಾನೆ. ಬೇಗ 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 ಅಂತ ಹೇಳ್ಬೇಕಾದ್ರೆ ಅಂತಾರೆ ನಾನ್ ಸ್ಟಾಪ್ ಇಡ್ತಾನೆ, ಕೊಡ್ತಾನೇ ಇದ್ದ ಅಂತ ಹೇಳ್ಬೇಕಾದ್ರೆ ಕಂಟಿನ್ಯೂಸ್ ಅಂತ ಅರ್ಥ ಬರ್ತದೆ. ಅದು ಕಟಕಟ. ನಿಯತ ಬೇತಿ ಅಂಧಂತಮಃ, ಅದೆಂಥದ್ದು, ಅಪೇತಂ ಅಂಧಂತಮಃ. ಅಂಧಂತಮ ಸ್ಥಳ ಹೇಳಿಬಿಟ್ಟು ಯಾವ್ದ್ರ ಬಗ್ಗೆ ನಾವು ಹೇಳಿಲ್ಲ, ಅಂಧಂತಮ ಸಿಗಿರುತ್ತೆ, ಅಲ್ಲಿಗೆ ಹೋಗ್ತಾರೆ ಅಂತೇಳಿ. ದ್ವೇಷದ ದೊಡ್ಡ ಅನರ್ಥ ಇದೆ. ಅದು ಕೇಳಿದಾಗ ನಾವು ಅಲ್ಲಿಗೆ ಹೋಗಬಾರದು ಅನ್ನೋ ಭಾವನೆ ಬರುತ್ತೆ. ನಿತ್ಯಾತಿ ದುಃಖಂ ಅನಿವೃತ್ತಿ ಸುಖವ್ಯಪೇತಂ ಅಂಧಂತಮೋ ನಿಯತಮೇತಿ. ನಿಯತಮೇತಿ ಏನಿದೆ, ನಿಯತ ಆಸ್ ಅ ರೂಲ್ ಅಂತ. ನಿಯತ ಅಂದ್ರೆ ಖಂಡಿತ ಹೋಗೇ ಹೋಗ್ತಾರೆ, ನಿಯಮ ಅದು. ನಿಯತಂ ಏತಿ ಹರವ್ವ ಭಕ್ತ. ಯಾರು ಹರವ್ವ ಭಕ್ತ, ಮತ್ತೆ ದ್ವೇಷಿ ಅಂತ ಅರ್ಥ. ಹರಿದ್ವೇಷಿ ಆದವನು ಅಂಧಂತಮಸ್ಸಿಗೆ ಹೋಗೇ ಹೋಗ್ತಾನೆ. ಅಲ್ಲಂತ ದುಃಖ ಇದ್ದೇ ಇದೆ, ವಾಪಸ್ ಬರೋದಿಲ್ಲ, ಸುಖ ಲೇಶನೂ ಇಲ್ಲ. ಇಷ್ಟೆಲ್ಲ ಹೇಳಿದ್ರಿಂದ ದ್ವೇಷ ಮಾಡಲೇಬಾರ್ದು ಅಂತಕ್ಕಂಥ ಭಾವನೆ ಜಾಗೃತ ಆಗುತ್ತೆ. ನಾವೇನ್ ಮಾಡ್ಲಿಕ್ಕಾಗುತ್ತೆ, ಇವತ್ತು ತುಂಬಾ ಜನ ಫೇಲ್ ಆಗ್ತಾರೆ ಅಂತ ಹೇಳಿ ರೇಸ್ ಕೊಡ್ಲಿಕ್ಕಾಗತ್ತಾ? ಇವ್ರು ಕೊಡ್ತಾರೆ ಆಕ್ಚುಲಿ, ಈಗ ಕೊಡ್ಲಕ್ ಬರೋದು ಇಷ್ಟು ಪಾಸ್ ಆಗ್ಲೇಬೇಕು, ಅದಕ್ಕೆ ಎಷ್ಟು ಬಂದ್ರು ಮಾಡಿ ಅಂತೇಳಿ. ಅದು ಯಾಕಂದ್ರೆ ಅನೇಕ ಕಾರಣಗಳಿರುತ್ತೆ ಅದಕ್ಕೆ, ಅದು ವಿಷಯ ಬೇರೆ. ಆದ್ರೆ ಆಕ್ಚುಲಿ ಇಲ್ಲಿ ಹಾಗಿಲ್ಲ. ಕೆಲವು ಸರ್ತಿ ಏನಾಗ್ತಾರೆ, ಒಬ್ಬರು ಇಲ್ಲೇ ಇಲ್ಲ, ಕೆಲವೊಬ್ರು ಕ್ಯಾಂಡಿಡೇಟ್ ಹುಡುಕಿರ್ತಾರೆ, ಅಥವಾ ಸಿಗೋದೇ ಇಲ್ಲ. ಏನ್ ಮಾಡ್ತಾರಾಗ, ಮತ್ತೆ ಕಾಲ್ಫರ್ ಮಾಡ್ತಾರೆ ಅರ್ಥ ಹೊರತು ಏನೋ ಸಿಕ್ಕ ಅಂತ ಹುಡ್ಕೊಳಕ್ ಹೋಗೋದಿಲ್ಲ. ಅಲ್ಲಿಗೂ ಇಲ್ಲಿ ಬಿಟ್ಬಿಡ್ತಾರೆ, ಹಾಗೆ ಬಿಟ್ಬಿಡ್ತಾರೆ. ಈಗ ಬೇಕಾದ ಎಂಥವ್ರು ಬೇಕು ಅವ್ರಿಗೆ, ಈಗ ಅರ್ಹರು ಬೇಕು. ಅರ್ಹರು ಸಿಗೋದಿಲ್ಲ, ಇಲ್ಲೇ ಇಲ್ಲ. ಆದಷ್ಟು ಇದೆ. ಎಷ್ಟು ಜನ ಇದ್ದಾರೆ ಅಷ್ಟು ಜನ ಲೆಕ್ಕ ಇಲ್ಲ. ಹಾಗೆ ಕೃತಿಗೆ ಹೋಗ್ಬಿಟ್ರೆ ಏನಾಗ್ತಿತ್ತು, ಊಟ ಬಟ್ಟ ಆಯ್ತಲ್ಲ. ತುಂಬಾ ಜನ ಬಡ್ಸೋಕೋಬಾರ, ಕೆಲವೊಂದು ತಮಸ್ಸೆ ಕಳಿಸ್ತಕ್ಕೆ ಆಗ್ತದ, ಸ್ವಲ್ಪ ಯಾವ ಕಡೆ ಹೋಗ್ರಿ, ಅಲ್ಲಿ ಖಾಲಿ ಇದೆ ಜಾಗ ಅಂತೇಳಿ. ಅದು ಹೇಗಿಲ್ಲ, ಇದು ಹಾಗೆ ಇಲ್ಲ. ಸರಿಯಾಗಿ ಬರೋದವ್ನು ಫೇಲ್ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಇಲ್ವೋ, ತಪ್ಪು ಬರೋದ್ರೆ ಪಾಸ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಇಲ್ಲಿ ಮೆಜಾರಿಟಿ ಲೆಕ್ಕ ಇಲ್ಲ. ಇಲ್ಲಿ ಎಷ್ಟು ಜನ ಹೋಗ್ತಾರೆ, ಎಷ್ಟು ಜನ ಬಿಡ್ತಾರೆ, ಅವ್ರ ಲೆಕ್ಕಕ್ಕೆ ಸೇರ್ತಾರೆ. ರೂಲ್ ಅಂದ್ರೆ ರೂಲ್, ಕೆಲವೊಂದು ನೋಟ್ ಸೇರಿಸೋದಿಲ್ಲ. ನಂಬರ್ ಹೆಚ್ಚು ಕಡಿಮೆ ಯಾರು ಅಡ್ಜಸ್ಟ್ ಮಾಡ್ತೀವಿ ಅಂತ ಸೇರಿಸಿಲ್ಲ. ರೂಲ್ ಅಂದ್ರೆ ರೂಲ್ ಅಷ್ಟೇ.
ಕಾನೂನು ಎಲ್ರಿಗೂ ಒಂದೇ ಅಂತ ಹೇಳಲ್ಲ ಇವತ್ತಿಗೂ ಕೂಡ. ಉದ್ಯೋಗ ಮಾಡ್ತಾರೆ ಏನು ಹೇಳ್ತಾರೆ ಅದನ್ನ, ಕಾನೂನು ಎಲ್ಲರಿಗೂ ಒಂದೇ ಅಂತ ಹೇಳ್ತಿರ್ತಾರೆ. ಅದು ಆ್ಯಕ್ಚುಲಿ ಸರಿಯಾಗಿ ತಗೊಂಡ್ರೆ ಕಾನೂನು ಒಂದೇ. ಹರವ್ವ ಭಕ್ತ ಭಕ್ತೋಪಿ ಒಂದು ಪದ ಸೇರಿಸಿದ್ರಿ ಈಗ. ಇದು ಮತ್ತೆ ನೋಡಿ ಎಷ್ಟು ಕ್ಲಾರಿಟಿ ಕೊಡ್ತಾರೆ ಆಚಾರ್ಯರು ಅಂದರೆ, ಅವ್ನು ಎಂಥವ್ನು ಗೊತ್ತಾ, ಯಾವುದು ಇದು ಕ್ಷುದ್ರ ದೇವತೆ ಆರಾಧನೆ ಮಾಡೋರಲ್ಲ ಉಳಿದವರು ದೇಶಿಗಳು. ಯಾರು ಆರಾಧನೆ ಮಾಡ್ತಾರೆ ಗೊತ್ತಾ, ಭಕ್ತೋಪಿ ಕಂಜಜ ಗಿರೀಶ ಮುಖೇಶು. ಬ್ರಹ್ಮದೇವರು ಭಕ್ತ ಅವನು, ರುದ್ರದೇವರು ಭಕ್ತ, ಅವ್ರು ಭಾರಿ ಒಳ್ಳೆಯವರು ಈ ಮಧ್ಯೆ ಗೊತ್ತಲ್ಲ ಎಷ್ಟು ಬೇಲಿದ್ದಾರೆ. ಆದರೂ ಕೂಡ ಅಂತ ತಮಸ್ಗೆ ಹೋಗ್ತಾರೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ ಈಗ? ಯಾವುದೋ ಒಂದು ಕ್ಷುದ್ರ ದೇವತೆ ಆರಾಧನೆ ಮಾಡೋಣ ಅಂತ ಹೇಳಲಿಲ್ಲ. ಬ್ರಹ್ಮಾದಿ ಶ್ರೇಷ್ಠ ದೇವತೆಗಳನ್ನೇ ಸರ್ವೋತ್ತಮತ್ತನ್ನು ಉಪಾಸನೆ ಮಾಡಿದರೆ ಅವ್ರ ಸ್ಥಿತಿ ಹಾಗಾಗುತ್ತೆ. ಹರಿಭಕ್ತಿ ಇಲ್ಲದೆ ಹೋದರೆ. ಹಿರಣ್ಯಕಶಿಪು ಎಲ್ಲ ಅಂಥವ್ರೆ. ಅವರಿಂದ ಕಲಿಬೇಕಾದ ಒಂದು ಪಾಠ ಹಿರಣ್ಯಕಶಿಪು ರಾವಣಾದಿಗಳಿಂದ ಅವ್ರು ಯಾರು ಕ್ಷುದ್ರ ದೇವತೆಗಳ ಆರಾಧನೆ ಮಾಡಲಿಲ್ಲ. ಅರ್ಥ ಆಯ್ತಾ? ಒಳ್ಳೆ ದೇವತೆಗಳೇ ಆರಾಧನೆ ಮಾಡಿದ್ರು, ಉಪಾಸನೆ ತಪ್ಪಾಗಿತ್ತು. ಅವಾಗ ಏನಾಯ್ತು? ಸತ್ತು. ಇದು ಅರ್ಥ ಮಾಡ್ಕೊಂಡ್ರೆ ನಾವು ಇವೆರಡೇ ನಮ್ಮಲ್ಲಿರೋದು ದೋಷ ಇವತ್ತು. ಕ್ಷುದ್ರ ಆರಾಧನೆ ಮಾಡೋದು, ಹರಿದ್ವೇಷ ಮಾಡೋದು, ಎಂಥ ಪಾಪ ಬರುತ್ತಾಗ. ಇದಕ್ಕೋದು ಕಂಪೇರ್ ಮಾಡಿದರೆ ಎಂದೂ ಕೂಡ ರಿಸ್ಕ್ ತೊಗೊಳಕ್ಕೆ ಹೋಗ್ಬಾರ್ದು. ರಾಯರ ಆರಾಧನೆ ಎಷ್ಟು ಸರಿಯಾಗಿ ಮಾಡ್ತಾರೆ ರಾಯರ ಆರಾಧನೆನ? ತುಂಬ ಯಾರ್ಯಾರಂತೂ ಗೊತ್ತೇ ಇಲ್ಲ. ಫಸ್ಟ್ ಅವರಿಗೆ ಅವ್ರಿಗೇನು ಬೇಕಾಗಿದೆ ಕೊಡ್ತಾರೆ, ನಮಸ್ಕಾರ ಮಾಡ್ತಾರೆ, ಅದಷ್ಟೇ. ಅದೇನಿದೆ ಇದಲ್ಲ, ಮಹಾತ್ಮ ಜ್ಞಾನ ಇಲ್ಲೇ ಇಲ್ಲ ಅಲ್ಲಿ ಬರ್ಬೇಕಲ್ಲಿ. ಪ್ರತಿಯೊಬ್ಬರು ಮಹಾತ್ಮ ರಾಯರ ದೇವರು ಅಂತ ತಿಳ್ಕೊಂಡು ರಾಯರೇ ಒಪ್ಪಲ್ಲ. ಫಸ್ಟ್ ಅವ್ರಿವ್ರು ಒಪ್ಪೋದಿಲ್ಲ. ಯಾರು ಒಪ್ಪೋದಿಲ್ಲ? ರಾಯರೇ ಒಪ್ಪೋದಿಲ್ಲ. ಜೀವೇಶ ಭೇದ ಗುಣಪೂರ್ತಿ ಜಗಸ್ಸು ಸತ್ವ ನೀಚೋಚ್ಚ ಭಾವ ಕನಕರ ಸಮೇತ. ಅದರಿಂದ ಒಪ್ಪೋದಿಲ್ಲ. ಇದೆಲ್ಲ ಯೋಚನೆ ಮಾಡಿ ಅವ್ರು ಇವರೇ ಗೊತ್ತಾ, ನೀವು ಒಪ್ಪಲಿ ಬಿಡಲಿ, ನಿಮ್ಮನ್ನು ಆರಾಧನೆ ಮಾಡ್ತೇವೆ ಅಂದರೆ ಅಷ್ಟು ಫಲ ಕೊಡ್ತಾರೆ. ಮುಂದೆ ರಿಸಲ್ಟ್ ಅಲ್ಲಿ ಡಿಕ್ಲೇರ್ ಆಗುತ್ತೆ ಅಷ್ಟೇ. ಯಾರಿಗೆ? ಅಲೌಕಿಕ, ಅದು ಲೆಕ್ಕಕ್ಕೆ ಬರಲ್ಲ, ಲೆಕ್ಕಕ್ಕೆ ಬರೋದಿಲ್ಲ. ಭಕ್ತೋಪಿ ಕಂಜಜ ಗಿರೀಶ ಮುಖೇಶು ಸರ್ವಧರ್ಮಾರ್ಣವೋಪಿ ನಿಖಿಲಾಗಮ ನಿರ್ಣಯೇನ. ಕಂಜಜ ಗಿರೀಶ ಮುಖೇಶು. ಕಂಜಜ ಅಂತ ಹೇಳಿದ್ರಿಂದ ಸ್ವಾರಸ್ಯ ಇದೆ ಅದರಲ್ಲಿ. ಅಕಸ್ಮಾತ್ ಬ್ರಹ್ಮ ಅಂತ ಹೇಳಿ ಏನಾಗ್ತಿತ್ತು ಗೊತ್ತಾ? ಅಲ್ಲ, ಇನ್ನೊಂದಿದೆ ಬ್ರಹ್ಮ ಶಬ್ದಕ್ಕೆ ಬೃಹಸ್ಪತ್ಯಾಚಾರ್ಯ ಅಂತ ಅರ್ಥ ಇದೆ, ಗೊತ್ತಾಯ್ತಾ? ಪರವಾಗಿರ್ಬೇಕು, ಕೆಳಗೆ ನೋಡಿದ್ರು. ಕಂಜಜ ಅಂತ ಹೇಳಿದ್ರೆ ಅವರೇ ಇವ್ರು ಬೃಹಸ್ಪತ್ಯಾಚಾರ್ಯ ಯಾರಲ್ಲ, ನಾಭಿಕಮಲದಲ್ಲಿ ಬಿಟ್ಟಿದವರಲ್ಲ ಇವರು. ಪ್ರತಿಯೊಂದಕ್ಕೂ ಆಚಾರ್ಯ ಪದ ಉಪಯೋಗಿಸುವಾಗ ಕ್ಲಾರಿಟಿ ಇರುತ್ತೆ. ಕಂಜಜ ಮುಖೇಶು ಬ್ರಹ್ಮ ಶಬ್ದಕ್ಕೆ ಒಂದು ಮಾತು ಎಷ್ಟೋ ಕಡೆ ಬರುತ್ತೆ. ಆ ಗೀತಾ ಭಾಷೆಯಲ್ಲಿ ಹಾಕಿ ಆಚಾರ್ಯರು ಕೋಟ್ ಮಾಡಿದ್ದನ್ನು ಟೀಕಾರ ಅರ್ಥ ಬರೀತಾರೆ. ಬ್ರಹ್ಮಾಪಿ ತನ್ನ ಜಾನಾತಿ ಈಶತ್ ಸರ್ವೋಪಿ ಜಾನತಿ. ಯಾವುದಕ್ಕೆ? ಮಹಾಭಾರತ ಎಷ್ಟು ಕಷ್ಟ ಅಂತ ಕೇಳಿದ್ರೆ, ಬ್ರಹ್ಮಾಪಿ ತನ್ನ ಜಾನಾತಿ, ಬ್ರಹ್ಮದೇವರಿಗೂ ಅರ್ಥ ಆಗೋದಿಲ್ಲ, ಗೊತ್ತಾಯ್ತು. ಉಳಿದವ್ರಿಗೆ ಸ್ವಲ್ಪ ಅರ್ಥ ಆಗುತ್ತೆ ಅಂತ ಹೇಳಿದ್ರು. ಅರ್ಥ ಆಯ್ತಾ? ಬ್ರಹ್ಮದೇವರಿಗೂ ಅರ್ಥ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಬ್ರಹ್ಮದೇವರು ಯಾರು? ಅವರು ಋಷಿಗಳು. ಋಷಿಗಳ ಜ್ಞಾನ ಎಂಥದ್ದು? ಆಲೋಚನೆ ಸರ್ವ ವಿಷಯ ಋಜೋಗಿ ಜ್ಞಾನಂ ಈಶ್ವರಾಧನ್ಯತ್ರ. ಅದೇ ಅಷ್ಟೇ ಅಲ್ಲ, ಆಚಾರ್ಯ ಇಲ್ಲಿ ಹೇಳ್ತಾರೆ ಮಹಾಭಾರತ ಎಷ್ಟು ಕಷ್ಟ ಅಂದ್ರೆ, ದುರ್ವಿಜ್ಞೇಯಂ ಅತಃಸರ್ವಂ ಭಾರತ ಎಂತೂ ಸುರ ಇರ್ಬೇಕು. ಮೊದಲೇ 2ನೇ ಅಧ್ಯಾಯದಲ್ಲಿ ಬಂದ್ಬಿಟ್ಟಿದೆ ಅದು. ದೇವತೆಗಳು ಮಹಾಭಾರತ ತಿಳಿಯೋದಿಲ್ಲ, ಇಬ್ಬರಿಗೆ ತಿಳಿಯೋದು. ಸ್ವಯಂ ವ್ಯಾಸೋಹಿ ತದ್ವೇದ ಬ್ರಹ್ಮಾವ ತತ್ಪ್ರಸಾದ ಅಂತ ಹೇಳಿದ್ದಾರೆ. ಬ್ರಹ್ಮದೇವರು ತಿಳಿಯುತ್ತೆ ಅಂತ ಹೇಳಿದ್ದಾರೆ, ಅಲ್ಲಿ ತಿಳಿಯೋದಿಲ್ಲ ಅಂತ ಹೇಳ್ತಾರೆ. ಸೊ ಈ ಬ್ರಹ್ಮ ಬೇರೆ, ಆ ಬ್ರಹ್ಮ ಬೇರೆ. ಅಲ್ಲಿ ಸಗುಣ ನಿರ್ಗುಣ ಅಂತ ಮಾಡಕ್ ಹೋಗ್ತಾರೆ, ಇಲ್ಲಿ ಮಾಡ್ಬೇಕಾದ್ರೆ ಈ ಬ್ರಹ್ಮ ಯಾರು? ತಿಳಿಯುತ್ತೆ ಅಂತ ಹೇಳಿದ ಬ್ರಹ್ಮ ಕಂಜಜ ಬ್ರಹ್ಮ. ಅವರು ಬೃಹಸ್ಪತ್ಯಾಚಾರ್ಯ ಬ್ರಹ್ಮ. ಬ್ರಹ್ಮ ಪುರೋಧ ಅಂತ ಹೇಳ್ಬೇಕಾದ್ರೆ ಬೃಹಸ್ಪತ್ಯಾಚಾರ್ಯ ಕೋಶದಲ್ಲಿ ಏನಂತ ಹೇಳ್ತಾರೆ? ಬ್ರಹ್ಮ ಅಂತ ಹೆಸರಿದೆ ಅವರಿಗೆ. ಅದು ಆಗಬಾರ್ದು ಅಂತ ಹೇಳಿ ಆಚಾರ್ಯ ಏನ್ ಮಾಡಿದ್ರು? ಕಂಜಜ ಗಿರೀಶ ಮುಖೇಶು. ರುದ್ರ ಗಿರೀಶ, ಗಿರೀಶ ಅಂತ ರುದ್ರ ಸ್ಪಷ್ಟ. ಅದಕ್ಕಾಗಿ ಪದ ಉಪ್ಪು. ಬರೀ ರುದ್ರ ಅಂದ್ರೆ ಏನಾಗ್ತಿತ್ತು? ಏನಾಗ್ತಿತ್ತು? ಅಲ್ಲ ಅಲ್ಲ ಇದೊಂದು ಅಲ್ಲ, ಏಕಾಶ ರುದ್ರ ಇದ್ದಾರೆ. ಏಕಾಶ ರುದ್ರ ಆಗ್ಬಾರ್ದು. ರುದ್ರಾಣಾಂ ಶಂಕರಶ್ಚಾಸ್, ರುದ್ರಾಣಾಂ ಶಂಕರಶ್ಚಾಸ್ ಅದಾಗಬಾರ್ದು. ಅದು ಗಿರೀಶ, ಗಿರೀಶ ಅಂತ ಸರ್ ಉಳಿದವ್ರಿಗಿಲ್ಲ. ಯಾರಿಗಿರೋದು? ಇವ್ರಿಗೆ ಉಮಾಪತಿ, ಇವ್ರಿಗೊಂದೇ ಇರೋದು. ಈ ಪದಗಳೆಲ್ಲ ಡಿಸ್ಟಿಂಗ್ ಯಾವ್ದು ಎಕ್ಸ್ಕ್ಲೂಸಿವ್ ವರ್ಡ್ಸ್ ಉಪಯೋಗಿಸಿದಾಗ ಏನಾಗುತ್ತೆ? ಅಲ್ಲಿಗೆ ಡೌಟ್ ಬರೋದಿಲ್ಲ. ಅದಕ್ಕೆ ಆಚಾರ ಹಾಗೆ ಉಪಯೋಗಿಸ್ತಾರೆ. ಅದಕ್ಕೆ ನಿರ್ಣಯ ಅಂದ್ರೆ ಹಾಗಿರ್ಬೇಕು. ಆಂಬಿಗ್ಯೂಟಿ ಅಂದ್ರೆ ನಿರ್ಣಯ ಆಗೋದಿಲ್ಲ. ನಿರ್ಣಯದಲ್ಲಿ ಏನಿರ್ಬೇಕು? ಯಾವಾಗಲೂ ಕ್ಲಾರಿಟಿ ಇರಬೇಕು. ಇವಾಗ ಇನ್ನೊಂದು ಕೇಸ್ ಹಾಕ್ತಾರೆ ಮತ್ತೆ ಕ್ಲಾರಿಟಿ ಕೊಡಿ, ಕ್ಲಾರಿಫಿಕೇಶನ್ಗೋಸ್ಕರ. ಅದು ಅನ್ನೇ ನಿರ್ಣಯ ಆಗ್ತಾ ಹೋಗ್ಬಾರ್ದು ಮತ್ತೆ. ಇಲ್ಲ, ಅವ್ರು ಎಷ್ಟು ಜನಮೇಜರಾದ್ರೆ ಎಷ್ಟು ಹೇಳ್ಬೇಕು ಅಷ್ಟಿತ್ತು. ಇವತ್ತು ಉದಾಹರಣೆಗೆ ಪ್ರೈಮರಿ ಮೇಸ್ಟ್ರಿಗೆ ಎಷ್ಟು ಜ್ಞಾನ ಇರುತ್ತೆ? ಪ್ರೈಮರಿ ಸ್ಟೂಡೆಂಟ್ಸ್ ಎಷ್ಟು ಜ್ಞಾನ ಇರುತ್ತೆ ಅಷ್ಟೇ. ಅರ್ಥ ಆಯ್ತು? ಅವರು ಟೀಚರೇ, ಅವ್ರಿಗೂ ಎಲ್ಲ ಗೊತ್ತು. ಯಾವುದೆಲ್ಲ ಗೊತ್ತು? ಪ್ರೈಮರಿಗೆ ಹೇಳಷ್ಟು ಎಲ್ಲ ಗೊತ್ತು. ಹೈಸ್ಕೂಲ್ ಟೀಚರ್ಗೆ ಹೈಸ್ಕೂಲ್ಗೆ ಎಲ್ಲ ಗೊತ್ತು. ಪಿ ಯು ಸಿ ಹೇಳಿದ್ರೆ ಗೊತ್ತು. ಅಲ್ಲಿಗೆ ಎಲ್ಲ ಗೊತ್ತು. ಎಲ್ಲ ಗೊತ್ತು ರಿಲೇಟಿವ್ ಟರ್ಮ್. ಬ್ರಹ್ಮದೇವರಿಗೆ ಇವರು ದೇವರಿಗೆ ಮಾತ್ರ. ದೇವರಿಗೆ ಸ್ವತಂತ್ರೇಣ ಅದು ಭಾರಿ ಜಾಸ್ತಿ ಆಯಿತು. ಮಹಾಲಕ್ಷ್ಮಿಗೆ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಆಮೇಲೆ ಬಂದಿದ್ದು ಇವರಿಗೆ. ಯಾವ ಗುಡ್ದವರಿಗೆಲ್ಲ ಸ್ವಲ್ಪ ಇದಾಗೆ ಆಗುತ್ತೆ.
ಗೊತ್ತಾಯ್ತಾ? ಪೂರ್ತಿ ಆಗೋದ್ರಲ್ಲಿ ವ್ಯತ್ಯಾಸ ಆಗುತ್ತೆ. ಪೂರ್ತಿ ಆಗೋದ್ರಲ್ಲಿ ಒಂಥರ 10 ಅರ್ಥ ಇದೆ, ಒಂದರ್ಥ ತಿಳಿಲಿಲ್ಲ, ಮುಗೀತು. ಒಂದರ್ಥ ಫುಲ್ ತಿಳಿಲಿಲ್ಲ, ಅಲ್ಲಿಗೂ ಮುಗೀತು. ಮತ್ತೆ ಈ ತರ ಡಿಫೆಕ್ಟ್ ಇರುತ್ತೆ. ನಮ್ಮ ತರ ಅಲ್ಲ ಅವರಿಗೆ, ದೇವತೆಗಳಿಗೆ. ಅದು ಯಾವ್ದ್ರಲ್ಲಿ ಕ್ಲಾರಿಟಿ ವೇರಿಯಸ್ ಅಂತ ಅಷ್ಟೇ. ಕ್ಲಾರಿಟಿ ವೇರಿಯಸ್ ಆ ದೃಷ್ಟಿಯಲ್ಲಿ ಸರಿಯಾಗಿ ತಿಳಿದ್ರು ಕೂಡ ಅವ್ರಿಗೆ ಇನ್ನೂ ಕ್ಲಾರಿಟಿ, ಇವ್ರ ಕ್ಲಾರಿಟಿ ಅವ್ರಿಗಿಲ್ಲ. ಅದು ಇನ್ನೊಂದು ಅರ್ಥ. ಬ್ರಹ್ಮ ಇಲ್ಲ, ಬ್ರಹ್ಮ ನೋಡಿ, ಬ್ರಹ್ಮ ಶಬ್ದ ಹೇಗೆ ಅಂದ್ರೆ ನಪುಂಸಕ ಲಿಂಗ ಇದೆ, ಅದು ವಿಷ್ಣು ಆಗಬಹುದು, ವೇದ ಆಗಬಹುದು, ಇವೆಲ್ಲ ಆಗಬಹುದು. ಬ್ರಹ್ಮ ಕುಲಂ ಅಂದ್ರೆ ಬ್ರಾಹ್ಮಣನೂ ಆಗಬಹುದು. ಆದರೆ ಬ್ರಹ್ಮ ಅಂತ ಬಂದಾಗ ಏನಾಗ್ಬೇಕು? ಬ್ರಹ್ಮದೇವರೇ ಆಗ್ಬೇಕು. ಈ ಬ್ರಹ್ಮ ಆಗೋದಿಲ್ಲ. ವಿಷ್ಣು ಬ್ರಹ್ಮ ಆಗ್ಬೇಕಾದ್ರೆ ದೇವರಿಗೆಲ್ಲ ಆಗತ್ತೆ, ಆ ವಿಚಾರ ಬೇರೆ. ಆ ರೀತಿ ಇದ್ರೂ ಕುಡ್ಸಕ್ ಬರುತ್ತೆ. ಅದ್ ತಕ್ಷಣ ಯಾರಿಗೆ ಅಪ್ಲೈ ಆಗ್ಬೇಕಂದ್ರೆ ಬ್ರಹ್ಮ ಅಂದ್ರೆ ಬಂತಲ್ಲ ಮುಖ್ಯಾರ್ಥ ಅಂತ ಹೇಳಿ. ಮುಖ್ಯಾರ್ಥದಲ್ಲಿ ಯಾರಾಗಬೇಕಾಗ ಇವರು ಪರಮುಖ್ಯಾರ್ಥ ಮತ್ತೆ ನಾರಾಯಣನೇ ಎಲ್ಲದಕ್ಕೂ. ರಾವಣ ಶಬ್ದಕ್ಕೆ ಪರಮುಖ್ಯಾರ್ಥ ರಾಮದೇವರು ಅಂತ ಅರ್ಥ, ನಾರಾಯಣ ಅಂತಾನೆ ಪರಮ ಮುಖ್ಯಾರ್ಥ. ದುರ್ಯೋಧನ ಪರಮುಖ್ಯಾರ್ಥ ನಾರಾಯಣ. ಯಾರಿಗೂ ದುಶ್ಯಾಸನ ಯಾರನ್ನ ಬೇಕಾದ್ರೆ ಪೂತನಿ, ಅದಕ್ಕೂ ಮತ್ತೆ ಸ್ತ್ರೀಲಿಂಗದ ಪದ, ಕೆಟ್ಟ ಪದ. ಮತ್ತೆ ದೇವರಿಗೆ ಅದೇನದು ಒಳ್ಳೆ ರೀತಿಯಾದ ಅನ್ವಯ. ಜೀವ ಅಂತಿದೆ, ಬೃಹ ಜಾತಿ ಜೀವ ಕಮಲಾಸನ ಶಬ್ದ ರಾಶಿಷು. ಅದಕ್ಕೆ ಏನ್ ಮಾಡಿದೆ ಕ್ಲಾರಿಟಿಗೋಸ್ಕರ ಕಂಜಜ ಅಂತ ಕರೆದು. ಕಂಜಜ ಅಂತ ಹೆಸರಿಲ್ಲ ಇವ್ರು ಯಾರಿಗೂ ಕೂಡ. ಬ್ರಹ್ಮದೇವರ ಕ್ಲಿಯರ್ ಆಗಿ ಗಿರೀಶ ಮುಖೇಶು ಸರ್ವಧರಣ, ಇವರೆಲ್ಲ ಇವರಿಬ್ಬರು ಯಾತಕ್ಕೆ ಹೇಳಿದ್ರು ಅಂದ್ರೆ ತ್ರಿಮೂರ್ತಿಗಳಲ್ಲಿ ವಿಷ್ಣು, ಅವರು ಬ್ರಹ್ಮದೇವರು, ರುದ್ರದೇವರು ಬರೀತಾ ಇದ್ರು. ತ್ರಿಮೂರ್ತಿಗಳಲ್ಲಿ ಸೇರಿ ನೋಡಿದಿಬ್ಬರನ್ನ ಆಶ್ರಯಿಸಿದ್ರು ಕೂಡ ಉಪಯೋಗ ಇಲ್ಲ. ಅದು ಇನ್ನೇನು ಉಳಿದವ್ರು ಹೇಳ್ಬೇಕು. ತ್ರಿಮೂರ್ತಿಗಳು ಯಾರವರು? ಎಲ್ಲರಿಗಿಂತ ಮೇಲಿರೋರು. ಅದರಲ್ಲಿ ಒಬ್ರು ಬಿಟ್ಟ ಮೇಲೆ ಇಬ್ಬರು ಸೇರಿಸ್ಬಿಟ್ರೆ ಯಾರು ಬರೋದಿಲ್ಲ ಅಂತ ಕ್ಲೋಸ್ ಅಲ್ಲಿ. ಇವರು ಪ್ರಭುಬನಿಗಳು ಕೂಡ ಹೋಗಿದ್ದು ಸರ್ವೋತ್ತಮ ಡಿಕ್ಲೇರ್ ಮಾಡ್ಲಿಕ್ಕೋಸ್ಕರ. ಎಲ್ಲ ದೇವತೆಗಳ ಹೋಗ್ಲಿಲ್ಲ ಅವ್ರು. ಯಾರ ಹತ್ರ ಹೋದ್ರು? 3 ಜನದ ಹತ್ರ ಅಷ್ಟೇ. 3 ಜನ ಏನಾಗಿದ್ದಾರೆ? ಉಳಿದವ್ರಿಗಿಂತ ಮೇಲಿದ್ದಾರೆ ಅಂತ ಗೊತ್ತಾಗೋಗ್ಬಿಟ್ಟಿದೆ. ಅಷ್ಟೆಷ್ಟು ಆದ್ರೂ ಮತ್ತೆ ಉಳಿದವ್ರ ಹತ್ರ ಹೋಗ್ಬೇಕಾಗಿಲ್ಲ. ಕಂಜಜ ಚಾಂಪಿಯನ್ ಆಗೋನು ಫೈನಲ್ ಬಂದ ತೋರಿಸ್ಬಿಟ್ರೆ ಸಾಕು. ಎಲ್ಲರ ಮತ್ತೆ ಎಷ್ಟು ಆಡೇ ಇಲ್ಲ ಅವ್ರು. ಅದು ಮಾಡ್ಬೇಕಾಗಿಲ್ಲ. ಯಾಕೆ ಅಲ್ಲಿ ಬಂದ ಸೋಲಿಸ್ಬಿಟ್ರೆ ಎಲ್ಲರನ್ನೂ ಗೆದ್ದಾಗಲೆಕ್ಕ, ಎಲ್ಲರನ್ನೂ ಗೆದ್ದಾಗತ್ತ. ಆದ್ರಿಂದ ಕಂಜಜ ಗಿರೀಶ ಮುಖೇಶು. ಇನ್ನೊಂದು ಪಾಯಿಂಟ್, ಒಂದು ದೇವತೆ ಅವನು ನಾಸ್ತಿಕನಲ್ಲ, ನಾಸ್ತಿಕನಲ್ಲ, ಅನ್ಯ ದೇವತಾ ಭಕ್ತ. ನಾಸ್ತಿಕನಾಗಿರೋದು ಬೇರೆ, ಅನ್ಯ ದೇವತಾ ಭಕ್ತ ಆಸ್ತಿಕನಾಗಿರೋದು ಬೇರೆ. ಅದು ಉಪಯೋಗ ಬರೋದಿಲ್ಲ. ನಾವು ಕೆಲವರು ಏನ್ ಮಾಡ್ತೇವೆ ಗೊತ್ತಾ? ಏನೋ ಬಿಡಿ ದೇವರು ಅಂತ ಒಪ್ತಾನಲ್ಲ ಸಾಕು, ಹಾಳಾಗೋಲಿ ಅಂದ್ಬಿಡ್ತಾ. ಉಪಯೋಗ ಇಲ್ಲ ಅದರಿಂದ. ಈ ರೀತಿ ಒಪ್ಬೇಕು ಸರಿಯಾಗಿ. ಸರ್ವಧರ್ಮಾರ್ಣವೋಪಿ. ಮತ್ತೆ ಧರ್ಮಿಷ್ಠ ಆದ್ರೆ ಭಾರಿ ಧರ್ಮಿಷ್ಠ. ಏನ್ ನಾವು ನೋಡೋದು ನಮ್ಮ ಕಣ್ಣಿಗೆ ಒಂದು ತಪ್ಪು ಕಾಣಿಸ್, ಅಷ್ಟು ಚೆನ್ನಾಗಿ ಬದುಕಿದ್ದಾನೆ. ಅದ್ರ ಉಪಾಸನೆ ಇಲ್ಲಿದೆ, ನೋಡೋದಕ್ಕೆ ಇದು ಹಾಕೊಂಡಿದ್ದಾನೆ, ಎಲ್ಲ ಇದೆ. ಆದ್ರೆ ವಿಷ್ಣು ಸರ್ವೋತ್ತಮತ್ವ ಜ್ಞಾನ ಇದೆ, ವಿಷ್ಣುದಲ್ಲಿ ಭಕ್ತಿ ಇಲ್ಲ. ಇವೆಲ್ಲ ಏನಾಗುತ್ತೆ? ಎಲ್ಲ 10 to 0 ಆ ತರ ಆಗ್ಬಿಡುತ್ತೆ. ಸರ್ವಧರ್ಮಾರ್ಣವೋಪಿ ಮೈನಸ್ ಮಾಡ್ಬೇಕೀಗ. ಒಂದು ಕ್ಷುದ್ರದೇವತೆ ಆರಾಧನೆ ಮಾಡೋರು, ವಿಷ್ಣು ದ್ವೇಷಿ, ಕ್ಷುದ್ರದೇವತೆ ಆರಾಧನೆ. ಸರ್ವಧರ್ಮಾರ್ಣವೋಪಿ ಪರಮಾಧರ್ಮಿ ಜೊತೆ ನಮಗೆ ಗೊತ್ತಿರಾಗೆ ಭಾರಿ ಅಧರ್ಮಿ. ಅವನ ಗತಿ ಏನಾಗ್ಬೋದಾಗಿದ್ರೆ? ಕಂಸಾದಿಗಳು ಇದ್ದು ಅದು ಕಂಪೇರ್ ಮಾಡಿದ್ರೆ ಎಷ್ಟೋ ದೃಷ್ಟಿಗಿಂತ ಬೆಟರ್ ಅವರು ಒಂದು ದೃಷ್ಟಿ ಇಲ್ಲ. ಯಾಕೆ ನೋಡಿ, ಪಶ್ಚಾತ್ತಾಪ ನಾಟಕ ಮಾಡಿದ ಕೊನೆ ಪಕ್ಷ ಅವನು. ತಪ್ಪಾಯ್ತು ಕ್ಷಮಿಸ್ಬಿಡಿ ಅಂತ ಇಬ್ಬರಿಗೂ ಕೂಡ. 6 ಮಕ್ಕಳು ಕೊಂದ್ಬಿಟ್ಟೆ ನಾನು, ಕ್ಷಮಿಸ್ಬಿಡಿ ಅಂತ ನಾಟಕ ಮಾಡಿದ. ಅದನ್ನೂ ಮಾಡದೇ ಇರೋ ಜನ ಇದ್ದಾರೆ. ಏನು ತಪ್ಪನ್ನು ಒಪ್ಪಿಕೊಳ್ಳೋದೇ ಇಲ್ಲ ಅವನು ಹೇಳೋದ್ರಿಂದ. ಆ ಲೆಕ್ಕದಲ್ಲಿ ತಗೊಂಡ್ರೆ ತಾರತಮ್ಯದಲ್ಲಿ ಸ್ವಲ್ಪ ಏನಾಯ್ತು ಅಲ್ಲಿಗೆ, ದುಷ್ಟರಲ್ಲಿ ಸ್ವಲ್ಪ ಬೆಟರ್ ಅಂತಾರೆ. ದುಷ್ಟ 100 ಕೊಲೆ ಮಾಡಿದವ್ರಿಗಿಂತ 1 ಕೊಲೆ ಮಾಡಿದವ್ರು ಎಷ್ಟೋ ವಾಸಿ. ಏನೇ ಅವ್ರು ಕೊಲೆಗಾರ ಕಾಮನ್ನೇ, ಆದ್ರೆ ಕೊಲೆಗಾರಲ್ಲ ಸ್ವಲ್ಪ ತಾರತಮ್ಯ ಇದೆ ಅಷ್ಟೇ. ಅದು ಸ್ತ್ರೀ ಹತ್ಯೆ, ಬ್ರಹ್ಮ ಅದು ಮತ್ತೆ ತಾರದ ರಾಜ ಹತ್ಯೆ ಇತ್ಯಾದಿ ಮಾಡ್ತಾ ಹೋದಂತ ಏನಾಗ್ತಾನ ಅವನು? ಪರಮ ಪಾಪಿ ಅಂತ ಹೆಸರಾಗುತ್ತೆ. ಕಗ್ಗೊಲೆ ಮಾಡಿದ್ರು ಅಂತ ಹೇಳೋದಿಲ್ಲ, ಕೊಲೆನೆ. ಕೊಲೆಗಾರ ಕಗ್ಗೊಲೆಗಾರ. ಕಗ್ಗೊಲೆಗಾರ ಏನೋ ಅವನು ಚಿತ್ರಹಿಂಸೆ ಮಾಡಿಕೊಳ್ತಾನೆ, ಕಗ್ಗೊಲೆಗಾರ. ಕಂಜಜ ಗಿರೀಶ ಮುಖೇಶು ಸರ್ವಧರ್ಮಾರ್ಣವಹಾಪಿ. ಸರ್ವ ಸಾಕಿತ್ತು, ಬರೀ ಧರ್ಮ ಮಾಡಿದ್ರು ಅಂತ ಹೇಳಿದ್ರೆ ಸಾಕಾಗಿತ್ತು, ಸರ್ವಧರ್ಮ ಹೇಳಿದ್ರೆ ಸಾಕಾಗಿತ್ತು. ಅರುಣವ ಸರ್ವಧರ್ಮದ ಸಮುದ್ರ, ನಾರಾಯಣ ಗುಣಸಾಗರ ಇದ್ದಾಗೆ ಅವನು ಗುಣಸಾಗರ ಹೆಸರಿಗೆ. ಮೈನಸ್ ವಿಷ್ಣು ಭಕ್ತಿ. ಏನಾಯ್ತು ಅಲ್ಲಿಗೆ? ಸಮಸ್ಯೆ. ಮತ್ತೆ ಸಣ್ಣ ಪುಟ್ಟ ಗತಿ ಎಲ್ಲ ಎಲ್ಲಿಗೋದವನು? ಇವತ್ತು ನಮ್ಮೆಲ್ಲ ಪಾಯಿಂಟ್ ಒಂದಿದೆ ನೋಡಿ, ಇವಿಷ್ಟಲ್ಲಿ ಅಪ್ಲೈ ಮಾಡಿ. ಏನ್ರಿ ಭಾರಿ ಗಟ್ಟಿಯಾಗಿ ಹೇಳ್ಬಿಟ್ಟಿದ್ದಾರೆ ಕೇಳಿದ್ರೆ, ಇವತ್ತು ಒಬ್ಬ ದೊಡ್ಡ ಅಧಿಕಾರಿ ಇದ್ದಾರೆ, ಎಲ್ಲ ಇದೆ ಅವನಿಗೆ, ಒಂದು ಇದರಲ್ಲಿ ಇಲ್ಲ, ಬ್ಲಾಕ್ ಮಾರ್ಕ್ ಇಲ್ಲ, ಕ್ಲೀನ್ ಸರ್ವಿಸ್ ಎಲ್ಲ ಇದೆ. ದೇಶದ್ರೋಹ ಮಾಡಿದ್ದಾರೆ, ಏನ್ ಮಾಡ್ತಾರಾಗ? ಅವ್ನಿಗೆ ಏನಾದ್ರು ಕನ್ಸೆಷನ್ ಸಿಗುತ್ತಾ? ಅದರಲ್ಲಿ ಯಾವ ಕನ್ಸೆಷನ್ ಸಿಗುತ್ತೆ? ಕೆಲವೆಲ್ಲ ಸಿಗುತ್ತೆ, ಕೆಲವು ಅಪರಾಧಕ್ಕೆ ಇದಕ್ಕೆ ಸಿಗೋದಿಲ್ಲ. ಯಾಕೆ? ದೇಶದ್ರೋಹಿ ಪ್ರಬೇರಲ್ಲಿ ಅವನು. ಅರ್ಥ ಆಯ್ತಾ? ದೇಶದ್ರೋಹಿ ಅನ್ನೋ ಪದ ಏನ್ ಮಾಡುತ್ತೆ? ಅವನ ಬಗ್ಗೆ ಎಲ್ಲಾ ಗುಣನೂ ತೆಗೆದು ಹಾಕ್ಬಿಡುತ್ತೆ. ಒಂದು ಗುಣನೂ ಉಡಿಸಿ ಬಿಡೋದಿಲ್ಲ, ಎಲ್ಲಾ ಗುಣ ತೆಗೆದ್ಬಿಡು. ಸೂಪರ್ ಸೈಂಟಿಸ್ಟ್ ಅವನು, ಮೇ ಬಿ ದೇಶದ್ರೋಹಿ ಅಷ್ಟೇ. ಅಂದ್ರೆ ಕೆಲವು ಕೂಡ ದೋಷಗಳು ಹಾಗೆ ಮಾಡೋದಿಲ್ಲ. ಈ ದ್ವೇಷ ಮಾತ್ರ ಸರ್ವನಾಶ ಮಾಡಿಬಿಡುತ್ತೆ. ದೇಶದ್ರೋಹ ನಮಗೆ ಅರ್ಥ ಆಗಿದ್ರೆ ಸಂಶಯ, ಯಾರಿಗೂ ಸಂಶಯ ಇಲ್ಲ ಇವತ್ತು. ದೈವದ್ರೋಹದ ಬಗ್ಗೆ ಅದಕ್ಕಿಂತ ಜಾಸ್ತಿ ಆಗ್ಬೇಕು. ಯಾತಕ್ಕೆ?
ದೇವರಿಂದ ದೇಶ ಉಳಿದಿದೆ ಆದ್ದರಿಂದ ಇನ್ನೂ ದೊಡ್ಡದು. ಈ ನಮ್ಗೆ ಅರ್ಥ ಆಗುತ್ತೆ. ವಿಷ್ಣು ದ್ವೇಷ ಯಾತಕ್ಕೆ ತಪ್ಪು ಅಂದರೆ ದೇಶದ್ರೋಹ ಸರಿ ಅಂತ ಒಪ್ಪೋದಾದ್ರೆ ವಿಷ್ಣು ದ್ರೋಹ ಸರಿ ಅಂತ ಒಪ್ಪೋದು. ಇನ್ನೂ ಹೇಳೋದಾದ್ರೆ ವಿಷ್ಣು ದ್ವೇಷಗಳಿಗೂ ಮುಕ್ತಿ ಆಗುತ್ತೆ ಅಂತ ಹೇಳೋದಾದ್ರೆ ದೇಶದ್ರೋಹಿಗಳಿಗೂ ಏನ್ ಕೊಡ್ಬೇಕು ನೀವು? ಪ್ರಮೋಷನ್ ಅಪಾಯಿಂಟ್ಮೆಂಟ್ ಕೊಡ್ಬೇಕು. ಎಲ್ಲರೂ ಕೊಟ್ಟು ತೋರಿಸ್ತೀರಾ? ಪರವಾಗಿಲ್ಲ, ಕ್ಷಮೆ ಮಾಡಿ ಕೊಡ್ತೀರಾ? ಕ್ಷಮೆ ಮಾಡಿದ್ರೆ ಅವರು ಅಪರಾಧಿ ಆಗ್ತಾರೆ, ಕ್ಷಮಿಸ್ತವರು ಅಪರಾಧಿ. ಇದೆಲ್ಲ ಯೋಚನೆ ಮಾಡಿದರೆ ತುಂಬಾ ಜನಕ್ಕೆ ದೈವಭಕ್ತಿ ಎಂಬ ಕಾನ್ಸೆಪ್ಟೇ ಅರ್ಥ ಆಗಲ್ಲ. ಫಸ್ಟ್ ಹರಿದ್ರೋಹ ಅನ್ನೋ ಪದನೇ, ಬೇರೆ ಪದ ಅರ್ಥ ಆಗಿರೋ ಪದ ಹೇಳಿದ್ರೆ ಅರ್ಥ ಆಗುತ್ತೆ. ತಮ್ಗೆ ಅರ್ಥ ಆಗೋ ಒಂದು ಪದ ಇರುತ್ತಲ್ಲ ಅವ್ರಿಗೆ ಹೇಳೋದು. ದೇಶದ್ರೋಹ ಎಲ್ಲರಿಗೂ ಅರ್ಥ ಆಗೋ ಪದ ಇವ. ಆ ದೃಷ್ಟಿಯಲ್ಲಿ ತಿಳ್ಕೊಳ್ಬೇಕು. ಅವ್ನ ದೇಶದ್ರೋಹ ಬರಸಲ್ಲಿ ದ್ವೇಷ ಇದ್ರೂ ಕೂಡ ಏನ್ ಮಾಡಾಗಿಲ್ಲ, ಅವನು ದೇಶದ್ರೋಹ ಮಾಡಾಗಿಲ್ಲ. ಬಾಯ್ಲಿಕ್ಕೆ ಮಾಡ್ತೀನಿ ಅಂತ ಹೇಳಾಗೋಗಿಲ್ಲ. ದೇಶದ್ರೋಹ ಮಾಡ್ಬೇಕಾಗಿಲ್ಲ, ಮಾಡಿ ಅಂತ ಹೇಳಿದ್ರು ಸಾಕು. ಇನ್ನೊಬ್ಬರು ಮಾಡಿ ಅಂತ ಹೇಳಿದ್ರು ದೇಶದ್ರೋಹನೇ, ಇವನ್ ಮಾಡಿದ ದೇಶದ್ರೋಹನೇ. ಸರ್ವ ಧರ್ಮಾರ್ಣ ಓಪಿ ನಿಖಿಲಾಗ ನಮ್ಮಲ್ಲಿ ಬೆಳ್ತಾರ ನೋಡಿ. ಯಾರು ಪಾಕಿಸ್ತಾನ ಜೈ ಅಂತ ಹೇಳ್ಕೊಂಡು ಹೋಗ್ತಾರೆ ಬೇಳೆ ಟೈಮ್ ತಕ್ಷಣ. ಯಾಕೆ ಅವ್ನೇನು ಏನು ಮಾಡಿ ಜೈ ಅಂತ ಅಷ್ಟೇನೆ. ಯಾಕೆ ಇಂಡೈರೆಕ್ಟ್ಲಿ ದೇಶದ್ರೋಹ ಮಾಡ್ತಿದ್ದಾನೆ ಅಂತ ಅರ್ಥ. ಇಲ್ಲಿದ್ದು ಜೈ ಅಂತಂದ್ರೆ ಈ ಕ್ರಿಕೆಟ್ ಮ್ಯಾಚ್ ಆಗದ ಜೈ ಅಂದ್ರೆ ಅನ್ನಲ್ಲ. ಕ್ರಿಕೆಟ್ ಮ್ಯಾಚ್ ಗೆದ್ದಾಗ ಯಾರೇ ಗೆದ್ರು ಏನನ್ನಲ್ಲ, ಅದು ಆಟ ಅಷ್ಟೇ. ದೇಶದ ಪ್ರಶ್ನೆ ಬಂದಿಲ್ಲ, ದೇಶಕ್ಕೆ ಗೌರವ ಅಷ್ಟೇ. ಅದರಿಂದ ದೇಶದ್ರೋಹ ಅಂತ ಕರೆಯೋದಿಲ್ಲ. ಆದ್ರೆ ಅವನು ಸೋತ ದೇಶದ್ರೋಹಕ್ಕೋಸ್ಕರವಾಗಿ ಗೆದ್ದವನು ಬೈದ್ರೆ ತಪ್ಪು, ಅಥವಾ ಸೋತವನ್ನು ಹೊಗಳಿದ್ರೆ ತಪ್ಪು. ಅದು ಅಂತ ದೇಶಭಕ್ತಿ ಕೌಂಟ್ ಆಗ. ದೇಶಭಕ್ತಿ ಅಂತ ಹೇಳಿಬಿಟ್ಟು ಒಳ್ಳೆ ಪೇಪರ್ ನಡೆಸ್ತೀವಿ ತಿಳ್ಕೊಬೇಡ. ನಾವು ಭಾರಿ ದೇಶಭಕ್ತಿ ಇದೆ. ನಮ್ಮ ದೇಶ ಸೋತು ಬಿಡುದು, ದೇಶದ್ರೋಹ ಅವರ ದೇಶ ಗೆದ್ದಿತ್ತು ಅಂತ ಅನೌನ್ಸ್ ಮಾಡೋದು. ಅದಕ್ಕೆ ದೇಶಭಕ್ತಿ ತೋರಿಸ್ತೀರಿ ಅಂತ ಮಾಡಬಾರ್ದು. ದೇಶಭಕ್ತಿ ಸಂಬಂಧ ಇಲ್ಲ. ಏನದು ಆಟ ಅಷ್ಟೇ, ಆಟದ ರಿಸಲ್ಟ್. ಅದರ ಎಕ್ಸಾಮ್ ಫೇಲ್ ಆದ ಅಂತ ದೇಶದ್ರೋಹ ಅಂತ ಕರಿಬಾರ್ದು. ಎಕ್ಸಾಮಲ್ಲಿ ಫೇಲ್ ಆದ, ಎಲ್ಲದರಲ್ಲೂ 0. ಏನಲ್ಲ ಅವನು ಎಕ್ಸಾಮ್ಗೆ ಅಟೆಂಡೇ ಆಗಲಿಲ್ಲ, ದೇಶದ್ರೋಹಿ ಅಲ್ಲ. ಅರ್ಥ ಆಯ್ತಾ? ಎಷ್ಟು ಅರ್ಥ ಇದೆ ನೋಡಿ. ದುಷ್ಟ ಅವರು ಕಳ್ತನ ಮಾಡಿದ್ದಾರೆ, ದೇಶದ್ರೋಹಿ ಅಂತ ಕರೆಯಾಗಿಲ್ಲ. ಒಬ್ಬ ಕೊಲೆಗಡಕ ಇದ್ದಾರೆ, ಕಳ್ಳ ಇದ್ದಾರೆ, ದೇಶದ್ರೋಹಿ ಅಂತ ಕರಿಬಾರ್ದು ಅವ್ರನ್ನ. ಯಾತಕ್ಕೆ? ದೇಶಭಕ್ತಿ ತೋರಿಸ್ತವ್ರು. ದೇಶಕ್ಕೂ ಪ್ರಾಣ ಕೊಡ್ತಿರ್ಬೇಕಾರೆ ಅಂತ. ಎಷ್ಟು ಡಿಫ್ರೆನ್ಸ್ ಇದೆ. ಎಲ್ಲ ಏನೂ ಆಗಿಲ್ಲ, ಅವನು ದೇಶದ್ರೋಹಿ ಮಾತ್ರ ಆಗಿಬಿಟ್ಟಿದ್ದಾರೆ. ಅವಾಗ ಏನಾಯ್ತು? 100 ಕೊಲೆ ಮಾಡಿದವನಿಗಿಂತ ಕೆಟ್ಟವನಾಗ್ಬಿಡ್ತಾವ. ಒಂದೂ ಕೊಲೆ ಕೂಡ ಮಾಡ್ದೇನೆ. ಇದು ಅರ್ಥ ಮಾಡಿಕೊಂಡ್ರೆ ಸರ್ವ ಧರ್ಮಾರ್ಣವೋಪಿ ಈ ಪದದಲ್ಲಿ ಆಚಾರ್ಯ ಒತ್ತು ಕೊಟ್ಟಿದ್ದ ಅರ್ಥ ಮಾಡಿಕೊಂಡ್ರೆ ನಾವು ಯಾವುದೋ ಪಾಯಿಂಟ್ ಕೌಂಟ್ ಆಗೋದಿಲ್ಲ ಅಂತ ಹೇಳಿದ್ರು. ನಿಖಿಲಾಗಮ ನಿರ್ಣಯೇನ ಏನೋ ಕೆಳಗಡೆ ಹೇಳಿದ್ದಾರೆ. ಇದು ಚೇಂಜ್ ಆಗ್ಬೋದಾ ಅಂದ್ರೆ ನಿಖಿಲಾಗಮ ನಿರ್ಣಯೇನ. ಆಚಾರ್ಯ ಬರೀತಿರೋದೇನೀಗ ನಿರ್ಣಯ. ನಿರ್ಣಯ ಅಂತ ಹೇಳಿದ್ಮೇಲೆ ಏನ್ ಮಾಡಾಗಿಲ್ಲ, ಮತ್ತೆ ಕ್ವಶನ್ ಮಾಡಕ್ಕೆ ಬರೋದು. ನಿಖಿಲಾಗಮ ನಿರ್ಣಯ ಅಂದ್ರೆ ಕಂಪ್ಲೀಟ್ ಬೆಂಚ್ ಹೇಳಿದೆ, ಸಿಂಗಲ್ ಜಡ್ಜ್ ಹೇಳಿದ್ದಲ್ಲ. ಏನಿದು ಫುಲ್ ಬೆಂಚ್. ಮತ್ತೆ ಅಪೀಲ್ ಕೂಡ ಹೋಗಾಗಿಲ್ಲ ಅವನು. ಯಾತಕ್ಕೆ? ಎಲ್ಲಿಗೆ ಅಪೀಲ್ ಯಾರ ಹತ್ರ ಹೋಗ್ಬೇಕು ಅವನಿಗೆ? ಸಿಂಗಲ್ ಬೆಂಚ್ ಯಾರು ಏನ್ ಮಾಡ್ಬೋದು, ಅವನು ಬೇರೆಗೆ ಹೋಗ್ಬೋದು, ಯಾರು ಇಲ್ಲೇ ಹೋಗಿಲ್ಲ. ಆ ತರ ಇವತ್ತು ಅಯೋಧ್ಯದಾಗ್ಲಿ ಕೂಡ ಮತ್ತೆ ಯಾಕೆ ಹೋಗ್ಲಿಕ್ಕೆ ಬರಲಿಲ್ಲ ಮುಂದಕ್ಕೆ ಅಂತ ಕೇಳಿದ್ರೆ ಅವ್ರು ರಿವೈಸ್ ಮಾಡಕ್ ಹಾಕ್ಬೋದು ಅಷ್ಟೇ. ಅವರೇ ತಾವೇ ರಿವೈಸ್ ಮಾಡ್ತಾರೆ. ಮತ್ತೆ ಅದು ಇದಾಗ ಕೊಟ್ಬಿಟ್ಟ, ಫುಲ್ ಕೊಟ್ಬಿಟ್ಟು 3 ಜನ 5 ಜನಕ್ಕೆ 5 ಜನ ಆ ರೀತಿ ಕೊಟ್ಬಿಟ್ರೆ ಬಿರಿಗೆ. ನಿಖಿಲಾಗಮ ನಿರ್ಣಯೇನ ಈ ಪದ ನೆರೆಯಾಗಿಟ್ಕೊಂಡ್ರೆ ಆಗ ನಾವು ವಿಷ್ಣು ಭಕ್ತಿಗೆ ಎಷ್ಟು ಮಹತ್ವ ಇದೆ, ವಿಷ್ಣು ದ್ವೇಷ ಎಷ್ಟು ಕೆಟ್ಟದ್ದು, ಅದೆಲ್ಲ ಗಟ್ಟಿಯಾಗಿ ಅದೆಲ್ಲ ಹೇಳಬೇಕು. ಇವತ್ತು ಅದೇನಾಗತ್ತೆ, ತಾತ್ಪರ್ಯ ಓದೋ ಹೋಗ್ಬಿಟ್ರೆ ಮೂಲತಃ ವಿಷ್ಣು ಭಕ್ತಿ ಕಾನ್ಸೆಪ್ಟೇ ಅರ್ಥ ಆಗಲ್ಲ, ವಿಷ್ಣು ದ್ವೇಷದ ಅನರ್ಥನೂ ಗೊತ್ತಾಗುತ್ತೆ. ಹಾಗಾದ್ರೆ ಏನು ಪ್ರಯೋಜನ ಬರೋದಿಲ್ಲ. ನೆಕ್ಸ್ಟ್ ಮತ್ತೆ ಇನ್ನೂ ಕ್ಲಿಯರ್ ಮಾಡ್ತಾರೆ, ಮತ್ತೆ ಇನ್ನೂ ಬಿಡೋದಿಲ್ಲ. ಯಾಕಂದ್ರೆ ವಿಷಯ ತುಂಬಾ ವಿಷಯ ಒಂದ್ ಕಡೆ ಹೇಳಿ ಮತ್ತೆ ಎಲ್ಲ ಕಡೆ ಸೇರಿಸ್ಕೊಂಡ್ಬಿಡ್ಬೇಕಂದ್ರೆ ಯಾರೇ ಬೇರೆ ಭಕ್ತಿ ಬಿಟ್ಟು ಬೇರೆ ಕಾರಣದಿಂದ ಮುಕ್ತಿ ಆಯ್ತು ಅಂತ ಎಲ್ಲಾರ ವಾಕ್ಯ ಬಂದಿದ್ರೆ ಇದಿಷ್ಟು ಉತ್ತರ ಅದಕ್ಕೆ. ಗೊತ್ತಾಯ್ತಾ? ಮತ್ತೆ ಮತ್ತೆ ಪ್ರತಿಸರ್ತಿ ರಿಪಿಟೇಷನ್ ಆಗ್ತದೆ, ಸರಿಯಾಗಿ ಹೇಳ್ಬಿಟ್ಟಿಲ್ಲ. ಎಷ್ಟೋ ಪ್ರೆಸಿಡೆನ್ಸ್ ಅಂತ ಒಂದು ಮಾತು ಕೊಟ್ಬಿಡ್ತಾರಲ್ಲ, ಹಾಗೆ ಜಡ್ಜ್ಮೆಂಟಲ್ಲಿ ಮತ್ತೆ ಡೀಟೇಲಾಗಿ ಹೇಳೋದಕ್ಕೆ ಹೋಗೋದಿಲ್ಲ. ಪ್ರೆಸಿಡೆನ್ಸ್ ಕೋರ್ಟ್ ಮಾಡಿಬಿಟ್ರೆ ಮುಗಿದೋಯ್ತು, ಮತ್ತೇನು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ಇಂಥ ಕೇಸಲ್ಲಿ ಜಡ್ಜ್ಮೆಂಟ್ ಈಗ ಬಂದಿದೆ ಅಂದಮೇಲೆ ಈ ಜಡ್ಜ್ಮೆಂಟ್ಗೆ ಇನ್ನು ಏನು ಕಷ್ಟ ಕೊಡದೆ ಏನು ರೆಫರೆನ್ಸ್ ಕೊಟ್ಬಿಟ್ರೆ ಸಾಕು ಅಷ್ಟೇ. ಯೋ ವೇತ್ತಿ ನಿಶ್ಚಿತ ಮತಿ ಹರಿಮಬ್ಜೇಶ ಪೂರ್ವಾಖಿಲಸ್ಯ ಜಗತಃ ಸಕಲೇಪಿ ಕಾಲೇ ಸೃಷ್ಟಿ ಸ್ಥಿತಿ ಪ್ರಲಯ ಮೋಕ್ಷದ ಮಾತ್ಮತಂತ್ರಂ ಲಕ್ಷ್ಮ್ಯಾ ಅಪೀಶಮತಿ ಭಕ್ತಿಯುತಃ ಸಮುಚ್ಚೇತ್. ಇದು ಆಪೋಸಿಟ್ ಆಗಿ ಯೋ ವೇತ್ತಿ, ಯಹ ವೇತ್ತಿ, ಯಾವನು ತಿಳಿತಾನೋ, ನಿಶ್ಚಿತ ಮತಿ, ಸುಮ್ಮನೆ ಹರಿಸರ್ವೋತ್ತಮ ಅಂತ ಊಟಕ್ಕಿಂತ ಮುಂಚೆ ಕೂಗೋದಲ್ಲ, ನಿಶ್ಚಿತ ಮತಿ. ಮನಸ್ಸಲ್ಲಿ ಏನಿರ್ಬೇಕು ಅವನಿಗೆ? ಕೂಗಬಾರ್ದು ಅಂತಲ್ಲ, ಇವತ್ತು ಕೂಗಬಾರ್ದು ಅಂತಲ್ಲ, ಬರೀ ಕೂಗಿದ ಮಾತ್ರಕ್ಕೆ ಆಗಲ್ಲ, ಅದು ಇಂಪಾರ್ಟೆಂಟ್. ಗೊತ್ತಾಯ್ತಾ? ಸಹಜವಾಗಿ ನಗುವರೋ ರೋಜಿಸುವರೋ ನಾಟ್ಯ ಮಾಡೋರು ಮಾಡ್ಬೋದು, ಏನು ತಪ್ಪಿಲ್ಲ. ಆದ್ರೆ ಅದನ್ನ ಬರೀ ಮಾಡಿದ್ರೆ ನಾಟಕ. ಅದು ಎಲ್ಲಿಂದ ಬರ್ಬೇಕು? ಅದು ಒಳಗಿಂದ ಬರ್ಬೇಕು. ಯೋವೇತ್ತಿ ನಿಶ್ಚಿತ ಮತಿ. ಕೆಲವರು ಇರ್ತಾರೆ ಚಪ್ಪಾಳಿ ಹಾಕ್ತಾರೆ, ಚಪ್ಪಾಳಿ ಹಾಕೋದಿಲ್ಲ.
ಕೆಲವು ಚಪ್ಪಾಳೆ ಹಾಕ್ತಾರೆ, ಚಪ್ಪಾಳೆ ಹಾಕೋದಿಲ್ಲ. ಚಪ್ಪಾಳೆ ಹಾಕದೇ ಇದ್ದವ್ರಿಗೆ ಅರ್ಥ ಆಗಿಲ್ಲ ಅಂತ ಆಗ್ಲಿ, ಲೈಕ್ ಆಗ್ಲಿಲ್ಲ ಅಂತ ಅರ್ಥ ಅಲ್ಲ. ಗೊತ್ತಾಯ್ತು? ಚಪ್ಪಾಳೆ ಹಾಕಿದೆ ಅವ್ರಿಗೆ ಅರ್ಥ ಆಗಿದೆ ಅಂತ ಅರ್ಥ ಅಲ್ಲ. ಯಾರು ಹಾಕಿದ ಇವರು ಹಾಕ್ಬಿಡ್ತಾರೆ ಹೇಳಿ. ಆಮೇಲೆ ಯಾತಕ್ಕೆ ಹಾಕಿದ್ರಿ ಅವ್ರು ಕೇಳ್ತಾರೆ. ಇಷ್ಟು ಲೈಕ್ ಮಾಡೋರು ಹೇಗೆ ಅವರು ಹಾಗೇನೆ, ಯಾತಕ್ಕೆ ಗೊತ್ತಿಲ್ಲ ಅವ್ರು ಕೇಳಿ ಅಂತ ಹೇಳ್ತಾರೆ. ಆ ರೀತಿ ಚಪ್ಪಾಳೆ ಹಾಕೋರು ಹಾಗೆ ಇರ್ತಾರೆ. ಇವ್ರು ಚಪ್ಪಾಳೆ ಹಾಕ್ತಾರೆ, ಜಾಸ್ತಿ ಎಂಜಾಯ್ ಮಾಡಿರ್ತಾರೆ ಅವ್ರಿಗಿಂತ. ಚಪ್ಪಾಳೆ ಹಾಕಿದ್ರೆ ಜಾಸ್ತಿ ಅರ್ಥ ಆಗಿರುತ್ತೆ ಇವನಿಗೆ, ಭಾರಿ ಸಂತೋಷ ಪಟ್ಟಿದ್ರೆ ಹಾಕೋದಿಲ್ಲ. ಆಚಾರ್ಯ ಹೇಳ್ತಾರೆ ಕೆಲವು ಭಕ್ತರು ಹಾಗಿರ್ತಾರೆ. ಅದನ್ನ ಏನಂತ ತಿಳ್ಕೊಬಾರ್ದು, ಅದು ಕ್ರೈಟೀರಿಯಾ ಅಲ್ಲ, ಡಿಸಿಷನ್ ಕ್ರೈಟೀರಿಯಾ ಅಲ್ಲ. ಸುಮ್ಮನೆ ನಿದ್ದೆ ಮಾಡಕ್ಕೆ ಕೂತಿರ್ತಾನೆ, ಎಲ್ಲರಿಗೂ ಜಾಸ್ತಿ ಅರ್ಥ ಮಾಡ್ಕೊಂಡಿದ್ದಾನೆ. ಇವ್ರು ಒದಾದ ಕೂಗಾಡಿದ್ದಾರೆ, ಏನಿಲ್ಲ ಅದ್ರೊಳಗೆ. ಆದರೆ ಭಾರಿ ಉತ್ಸಾಹದಿಂದ ಕೂಗಾಡಿದ್ರೆ ತಪ್ಪೇನೂ ಅಲ್ಲ ಅದು. ಬಟ್ ಡೆಸಿಸಿವ್ ಅಲ್ಲ, ನೆನಪಿರ್ಬೇಕದು. ಡೆಸಿಸಿವ್ ಇದೆಲ್ಲ ದೇಗಸ್ಕಂದ ಭಾಗವತದಲ್ಲಿ ಬರುತ್ತೆ ಹೇಳ್ತಾರೆ. ದಾಸರು ಅದನ್ನಿಟ್ಕೊಂಡೆ ರಘುವರ ರೋಜಿಸುವವರು, ನಾಟ್ಯವಾಡೋರು, ಬಗೆಯರು ಬಡತನ ಭಾಗ್ಯ ಭಾಗವತರು, ತೆಗೆಯರು ನಿನ್ನಲ್ಲಿ ಅವನ ಒಮ್ಮೆಗಾದರು, ಜಗನ್ನಾಥ ವಿಠಲ ನಿನ್ನವರು ಏನೂ ಧನ್ಯರು ಅಂತ ಹೇಳ್ಬೇಕಾದ್ರೆ ಎಲ್ಲಾ ಟೈಪ್ ಭಕ್ತರು ಇರ್ತಾರೆ. ಯೋ ವೇತ್ತಿ ನಿಶ್ಚಿತ ಮತಿ ಹರಿಂ ಅಬ್ಜಜೇಶ ಪೂರ್ವಾಖಿಲಶ್ಚ ಜಗತಃ ಸಕಲೇಪಿ ಕಾಲೇ. ಹ್ಯಾಗೆ ತಿಳ್ಕೋಬೇಕು ಗಟ್ಟಿಯಾಗಿ? ಅವು ನಿಶ್ಚಿತ ಮತಿ ಅಂದ್ರೆ ಏನು? ಸಾಕ್ಷ್ಯಗೃಹೀತ ಪ್ರಾಮಾಣ್ಯ ಇರ್ಬೇಕದು, ಸಾಕ್ಷಿ ಒಪ್ಪಬೇಕು. ಗೊತ್ತಾಯ್ತಾ? ಇನ್ನೂ ಯೋಚನೆ ಮಾಡ್ತೀನಿ ಅಂದ್ರೆ ಇನ್ನು ಕನ್ವಿನ್ಸ್ ಆಗಿಲ್ಲ ಅಂತ ಬಗ್ಗೆ ಯೋಚನೆ ಇಲ್ಲ. ಉಕ್ಕುವ ತುಪ್ಪಕ್ಕೆ ಕೈಯುಕ್ಕುವೆ ನಾನು, ವ್ಯಾಸರಾಜರದ ಉಕ್ಕುವ ತುಪ್ಪಕ್ಕೆ ಕೈಯುಕ್ಕುವೆ. ಉಕ್ಕುವ ತುಪ್ಪಕ್ಕೆ, ಆ ಹಳಿ ತುಪ್ಪಕ್ಕೆ ಯಾರ ಬೇಕಾದ್ರೆ ಕೈ ಹಾಕ್ತಾರೆ. ಉಕ್ಕುವ ತುಪ್ಪ ಅಂದ್ರೆ ತುಂಬಾ ಕುದಿತಾ ಇದೆ ಅಂತ ಅರ್ಥ. ಅಥವಾ ಮದ್ಯಪಾನ ಆದ್ರೆ ಮಾಡಿರ್ತಾರಲ್ಲ, ಆ ರೀ ಉಕ್ಕ ತುಪ್ಪ ಬಾಯಲ್ಲಿ ಹಾಕ್ಬೇಕು ಅಂತ ಹೇಳ್ತಾರೆ. ಸತ್ತೋಗ್ತಾರೆ ಆಕ್ಚುಲಿ ತಾನೆ, ಮರಣ ಸೇರಿದ ಶಿಕ್ಷೆ ಅಂತ ಅರ್ಥ. ಪ್ರಾಯಶ್ಚಿತ್ತನೇ ಇಲ್ಲ ಬೇರೆ. ಇಷ್ಟರ ಮಟ್ಟಿಗೆ ಒತ್ತು ಕೊಡ್ತಾರೆ. ಉಕ್ಕುವ ತುಪ್ಪಕ್ಕೆ ಕೈ ಹಾಕುವೆ ನಾನು, ಆ ನಿಶ್ಚಿತ ಮತಿ ಬರಬೇಕು. ಹರಿಂ ಅಬ್ಜಜೇಶ ಪೂರ್ವಾಖಿಲಸ್ಯ ಜಗತಃ. ಯಾರ್ಯಾರಿಗೆ? ಅಬ್ಜಜ, ಈಶಾ, ಪೂರ್ವ, ಅಖಿಲಸ್ಯ. ಬ್ರಹ್ಮದೇವರು, ರುದ್ರದೇವರು ಮೊದಲಾದಂಥ ಎಲ್ಲ ಜಗತ್ತಿಗೂ ಕೂಡ ಸಕಲೇಪಿ ಕಾಲೇ, ಎಲ್ಲಾ ಕಾಲದಲ್ಲೂ ಕೂಡ. ಇವತ್ತು ವಿಷ್ಣು ಸರ್ವೋತ್ತತ್ತು ಒಪ್ಕೊಂಬೇಡ, ನೆಕ್ಸ್ಟ್ ಕಲ್ಪಕ್ಕೆ ಏನಾಗುತ್ತೋ ಯಾರಿಗೆ ಗೊತ್ತರಿ ಅಂತ ಕೇಳಾಗಿಲ್ಲ. ಪ್ರತಿ ಕಲ್ಪಕ್ಕೂ ಯಾರು? ವಿಷ್ಣುವೇ. ಸರ್ವಕಾಲೇ, ಸರ್ವಕಾಲೇ ಸರ್ವೇಷಾಮಪಿ ಅದು ಬರಬೇಕು. ಸರ್ವತ್ರ, ಸರ್ವದ, ಅದಕ್ಕೆ ಒತ್ತು ಕೊಡು. ಸರ್ವತ್ರ, ಸರ್ವದ, ಸರ್ವಥಾ, ಸರ್ವೋತ್ತ ವಿಷ್ಣುವೇ ಸರ್ವೋತ್ತಮ ಅಂತ ಆಗಬೇಕು. ಸಕಲೇಪಿ ಕಾಲೇ ಸೃಷ್ಟಿ ಸ್ಥಿತಿ ಪ್ರಲಯ ಮೋಕ್ಷದ ಮಾತ್ಮತಂತ್ರಂ. ಹೋಗ್ಲಿ, ಎಕ್ಸ್ಚೇಂಜ್ ಮಾಡ್ಕೋತಾರ ಅವರು. ರುದ್ರ ಲಯ ಮಾಡಲಿ, ರುದ್ರ ಸೃಷ್ಟಿ ಮಾಡಲಿ, ಮೇಲೆ ಬ್ರಹ್ಮದೇವ್ರ ಲಯ ಮಾಡಲಿ, ವಿಷ್ಣು ಸ್ಥಿತಿ ಮಾಡಲಿ, ವಿಷ್ಣುನೇ ಸೃಷ್ಟಿ ಮಾಡಲಿ, ಬ್ರಹ್ಮದೇವ್ರ ಸ್ಥಿತಿ ಮಾಡಲಿ, ಹಾಗೆಲ್ಲ ಇಲ್ಲ. ಸೃಷ್ಟಿ ಸ್ಥಿತಿ ಲಯ ಮೋಕ್ಷದ ಮಾತ್ಮತಂತ್ರಂ. ಓಂ ಜನ್ಮಾದ್ಯಸ್ಯ ಯತಃ ಓಂ ಬ್ರಹ್ಮಸೂತ್ರದ ವೈಶಿಷ್ಟ್ಯ ಏನು ಅಂದ್ರೆ, ಅದು ಒಂದು ಕಲ್ಪಕ್ಕಾಗೋ ನಿಯಮ ಅಲ್ಲದು. ಎಲ್ಲಾ ಕಲ್ಪಕ್ಕೂ, ಎಲ್ಲಾ ಸ್ಥಳಕ್ಕೂ. ಇವತ್ತು ಇಲ್ಲಿ ಇಂಡಿಯಾ ವಿಷ್ಣು ಸರ್ವತ್ವ, ಅಮೆರಿಕಾದಲ್ಲಿ ವಿಷ್ಣುದೇ ಗೊತ್ತಿಲ್ಲ, ವಿಷ್ಣು ಸರ್ವತ್ವ ಹೇಗಾಗತ್ತೆ ಅಂತ ಕೇಳಿದ್ರೆ ಗೊತ್ತಿಲ್ಲ, ತಪ್ಪಿರ್ತಾವೆ, ದೋಷ ಅದು ಅಷ್ಟೇ ಹೊರತು ಇದಲ್ಲ. ತಸ್ಮಾತ್ ಸೃಷ್ಟಿ ಸ್ಥಿತಿ ಪ್ರಲಯ ಮೋಕ್ಷದಂ, ಸೃಷ್ಟಿ ಸ್ಥಿತಿ ಪ್ರಲಯ ಮೋಕ್ಷದಂ ಆತ್ಮತಂತ್ರಂ. ಆತ್ಮ ಅಂದ್ರೆ ಸ್ವತಂತ್ರಂ. ವಿಷ್ಣು ಸ್ವತಂತ್ರೋ ಭಗವಾನ್ ವಿಷ್ಣು ಅಂತ ತಿಳಿಬೇಕು. ಸೃಷ್ಟಿ ಸ್ಥಿತ್ಯಾದಿ ಕರ್ತ ಅಂತ ತಿಳಿಬೇಕು. ಲಕ್ಷ್ಮ್ಯಾ ಅಪಿ ಈಶಂ, ಲಕ್ಷ್ಮೀದೇವಿಗೂ ಪತಿ ಅಂತ ತಿಳಿಬೇಕು. ಇದೆಲ್ಲ ತಗೊಂಡ್ರೆ ಕ್ಷರ ಪುರುಷೋತ್ತಮತ್ವ. ಲಕ್ಷ್ಮ್ಯಾಪಿ ಅಂತ ಹೇಳಿದಾಗ ಅಕ್ಷರ ಪುರುಷೋತ್ತಮ. ಒಟ್ಟೇನಂತ ತಿಳ್ಕೊಬೇಕು? ಕ್ಷರಾಕ್ಷರ ಪುರುಷೋತ್ತಮ ಅಂತ ತಿಳಿಬೇಕು. ಅಪಿ ಈಶಂ, ಇಷ್ಟು ತಿಳ್ಕೊಂಡು ದ್ವೇಷ ಮಾಡಕ್ಕೆ ಉಪಯೋಗಿಸ್ಬಿಟ್ರೆ ತಪ್ಪು. ಅತಿಭಕ್ತಿಯುತ, ಭಕ್ತಿ ಎಷ್ಟಿರ್ಬೇಕು ಅವನಿಗೆ? ಅತಿ. ಅತಿ ಅಂದ್ರೆ ಏನು? ಹೆಚ್ಚು. ಹೆಚ್ಚು ಅಂದ್ರೆ ಏನು? ನವವಿಧ ದ್ವೇಷ ರಹಿತ ಆಗಿರ್ಬೇಕು. ನವವಿಧ ದ್ವೇಷ ಇದೆಯಲ್ಲ, ಜೀವಾಭೇದೋ ನಿರ್ಗುಣತ್ವ ಹೇಳಿದ್ದಾರೆ. ಅಮಲಾ ಭಕ್ತಿಶ್ಚ ತತ್ಸಾಧನ. ಅಮಲಾ ಭಕ್ತಿ, ನಿರ್ಮಲ ಭಕ್ತಿ, ಏನೇನು ಶುದ್ಧ ಭಕ್ತಿ, ಅದಕ್ಕೆಲ್ಲ ಉತ್ತರ. ಅತಿಭಕ್ತಿಯುತ ಸಮುಚ್ಚೆ. ಅತಿಭಕ್ತಿ ಅಂದ್ರೆ ಸ್ವರೂಪಕ್ಕೆ ಅನುಗುಣವಾದಂಥ ಪೂರ್ಣ ಭಕ್ತಿ ಅಂತ ಅರ್ಥ. ಪೂರ್ಣ ಭಕ್ತಿಯನ್ನು ಹೊಂದಿದವನೇನಾಗ್ತಾನೆ? ಮುಕ್ತನಾಗ್ತಾನೆ. ಇವತ್ತು ನಾವು ಭಕ್ತರಾಗಿದ್ದೇನೆ ತಿಳ್ಕೊಂಬೋಣ, ಮುಕ್ತಿ ಆಗಿಲ್ಲ. ಭಕ್ತರು ನಾವು ಮುಕ್ತಿ ಆಗಿಲ್ಲ. ಅರ್ಥ ಏನದಕ್ಕೆ? ಮುಕ್ತಿ ಆಗೋಷ್ಟು ಭಕ್ತಿ ಬಂದಿಲ್ಲ ಇನ್ನು ಕೂಡ. ಭಕ್ತಿ ಎಷ್ಟು ಬಂದಿಲ್ಲ ಇನ್ನು? ಮುಕ್ತಿ ಆಗೋಷ್ಟು ಭಕ್ತಿ ಬಂದಿಲ್ಲ. ಶಾಸ್ತ್ರ ಓದಷ್ಟು ಅನುಗ್ರಹ ದೇವರು ಮಾಡಿದ, ಮುಕ್ತಿ ಕೊಡೋಷ್ಟು ಅನುಗ್ರಹ ಮಾಡಿಲ್ಲ. ನಾವು ಹೂ ಕಿತ್ಬೇಕಾದ್ರೆ ನೋಡ್ತೇವೆ, ಇನ್ನು ಏನಾಗಿದೆ ಅದು? ಈ ಮಗು ಈ ಕಿತ್ಬಾರಿ ಏನಾಗುತ್ತೆ? ಅದು ಉಪಯೋಗ ಬರಲ್ಲ, ಸ್ವಲ್ಪ ಇದಾಗಬೇಕು. ಇನ್ನು ಈ ಒಳ್ಳೆ ರೈಪ್ ಆಗಿದೆ. ಮಾವಿನಕಾಯಿ ಕೀಳ್ಬೇಕಾದ್ರೂ ಅಷ್ಟೇ, ಮತ್ತೆ ಕಿತ್ಬಿಟ್ರೆ ಅದು ಹಣ್ಣು ಆಗಲ್ಲ, ಇದು ವೇಸ್ಟ್ ಆಗಿಬಿಡೋದು. ಆ ಕಾಲಕ್ಕೆ ಕಿತ್ತಿದ್ರೆ ಏನಾಗುತ್ತೆ? ಅದು ಹಣ್ಣಾಗುತ್ತೆ. ಅದಕ್ಕೆ ಈ ಕಾಲ ಬಂದಿರ್ಬೇಕು. ಇಲ್ಲದ ಹೋದರೆ ಅದು ಅತಿಭಕ್ತಿ ಬಂದಿದೆ ಅಂತ ಅರ್ಥ ಅಲ್ಲ. ಭಕ್ತಿ, ಅತಿಭಕ್ತಿ ಅದಕ್ಕೆ ಹೇಳ್ತಾರೆ. ಪರಮೋದ್ರಿಕ್ತ ಭಕ್ತಿಯಿಂದಾಗ ಪರಮಾತ್ಮ ಕಣ್ಣಿಗೆ ಕಾಣಿಸ್ತಾರೆ, ಅಲ್ಲಿವರೆಗೆ ಕಾಣಿಸ್ತಾರೆ. ಪರಮೋದ್ರಿಕ್ತ ಭಕ್ತಿ ಇರ್ಬೇಕು. ಇನ್ನೇನು ದೇವ್ರು ಬಿಟ್ಟರೆ ತರಿದು ಜೀವಿಸಬಹುದು ಹರಿಣಿನ ಚರಣ, ಆ ಪಿಚ್ಗೆ ಹೋಗ್ಬೇಕು. ಪ್ರಹ್ಲಾದ ಹೋಗಿದ್ದಲ್ಲ, ಆ ರೀತಿ ಹೋದ್ರೆ ಏನಾಗುತ್ತೆ? ದೇವ್ರು ಕಂಡು ಬಿಡ್ತಾರೆ, ಇಲ್ಲದ್ರೆ ಕಾಣೋದಿಲ್ಲ.
ಲಕ್ಷ್ಮ್ಯ ಅಪಿ ಈಶಂ ಅತಿಭಕ್ತಿಯುತ ಸಹ ಮುಚ್ಚಿ ಅವನು ಮುಕ್ತರಾಗ್ತಾನೆ ಹೊರತು ಉಳಿದವ್ರು ಮುಕ್ತರಾಗೋದಿಲ್ಲ. ಸೊ ತಮಸ್ಸೆ ಹೋಗ್ಲಿಕ್ಕೆ ಏನು ಕಾರಣ ಅಂತ ಇಲ್ಲಿ ಹೇಳಿದ್ರು, ಮುಕ್ತಿ ಏನು ಕಾರಣ ಅಂತ ಅಲ್ಲಿ ಹೇಳಿದ್ರು. ತಮಸ್ ಸಾಧನನೂ ಆಯ್ತು, ಮುಕ್ತಿ ಸಾಧನನೂ ಆಯ್ತು. ನೀವು ಆಪ್ಷನ್ ಇದ್ದಾಗ ಏನ್ ಬೇಕಾದ್ರೆ ಮಾಡ್ಕೊಳ್ಳಿ. ತಸ್ಮಾದ್ ಅನಂತ ಗುಣಪೂರ್ಣಮಂ ರಮೇಶಂ ನಿಶ್ಚಿತ್ಯ ದೋಷರಹಿತಂ. ಇದನ್ನ ಇಟ್ಕೊಂಡೆ ಸಕಲೇಪಿ ಕಾಲೇ ಬಂತಲ್ಲ, ಅದಕ್ಕೆ ವಿಷ್ಣು ಸಹಸ್ರ ಭೂತ ಭವ್ಯ ಭವತ್ ಪ್ರಭು. ಭೂತ ಭವ್ಯ ಭವತ್ ಪ್ರಭು ಏನರ್ಥ ಅದಕ್ಕೆ? ಭೂತ ಹಿಂದೆ, ಭವ್ಯ ಮುಂದೆ, ಭವತ್ ಈಗ, ಸರ್ವಸ್ವ ಸರ್ವಕಾಲದಲ್ಲೂ ಸ್ವಾಮಿ. ವಿಷ್ಣು ಸಹಸ್ರನಾಮಕ್ಕೆ ಇದು ಎಕ್ಸ್ಪ್ಯಾನ್ಷನ್ ಪೂರ್ತಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಒಂದು ಕಾಲಕ್ಕೆ ವಿಷ್ಣು ಸರ್ವೋತ್ತಮ ಅಂತ ಒಪ್ಪೇರೆ ಸಾಲದು. ಅಪೀಶ ಭತಿ ಭಕ್ತಿ ಯುತಸ್ಸ ಮುಚ್ಚೆ, ಅವನು ಮುಕ್ತನಾಗ್ತಾನೆ. ತಸ್ಮಾತ್ ಅನಂತ ಗುಣಪೂರ್ಣಂ ಅಮುಂ ರಮೇಶಂ ನಿಶ್ಚಿತ್ಯ ದೋಷರಹಿತಂ ಪರಯೈವ ಭಕ್ತ್ಯ ವಿಜ್ಞಾಯ ದೈವತಗಣಾಂಶ್ಚ ಯಥಾಕ್ರಮೇಣ ಭಕ್ತ್ಯಾ ಹರೇರಿತಿ ಸದೈವ ಭಜೇತ ಧೀರಃ. ತಸ್ಮಾತ್ ಅನಂತ ಗುಣಪೂರ್ಣಂ ಅಮುಂ ರಮೇಶಂ. ನಮ್ಮಲ್ಲಿ ಒಂದು ಪದ್ಧತಿ ಇದೆ, ಮಗು ತಾಯಿ ಬೇಕೋ ತಡುತ್ತೆ ಅಂತ ತಿಳ್ಕೊಬ, ಅಮ್ಮ ಅಂತ ತಡುತ್ತೆ ತಕ್ಷಣ ಏನ್ ಮಾಡ್ತಾರೆ, ಈಗ ಮಡಿಲಿರ್ತಾಳೆ ತಾಯಿ, ಮಡಿ ಇರ್ತಾಳೆ, ತುಂಬ ಅಡಿಗೆ ಬಹಳ ಆಗ್ಬೇಕಾಗಿದೆ. ತಕ್ಷಣ ಏನ್ ಮಾಡ್ತಾಳೆ, ತಗೊಂಬೋದಿಲ್ಲ, ಒಂದು ಏನಾದ್ರು ಇದು ಕೊಡ್ತಾರೆ, ಆಟ ಸಾಮಾನು ಏನಾರು ಕೊಡ್ತಾರೆ, ಅವಾಗ ಆಟ ಕೂತ್ಬಿಡತ್ತೆ, ಮತ್ತೆ ಓದೋಯ್ತಲ್ಲ, ಯೋಚನೆ ಇಲ್ಲ, ಸದ್ಯ ಮತ್ತೆ ಮುಂದುವರಿಯುತ್ತೆ ಮಡಿಯವರು. ಮತ್ತೆ ಅವಳಿಗೆ ಶುರು ಮಾಡೋ ಸ್ವಲ್ಪ ಹೊತ್ತಿಗೆ ಈ ಆಟ ಸಾಮಾನು ಕೊಟ್ಟು ಎಷ್ಟು ಬಿಡುತ್ತೆ, ಅದು ಬೇಡ ಅಂತೇಳಿ ಅವಾಗ ಈಗ ಚಿಲ್ಲಕ್ಕೆ ಕೊಡ್ತಾರೆ, ಅವ ಸತ್ತಿರ ಮತ್ತೆ ಇದು ಬಿಡುತ್ತೆ. ಆಮೇಲೆ ಮತ್ತೆ ಸ್ವಲ್ಪ ನಡೆಯುತ್ತೆ, ಆಮೇಲೆ ಮತ್ತೆ ಅವಳಿಗೆ ಶುರು ಮಾಡುತ್ತೆ. ಏನು ಕೊಟ್ಟು ಬಿಡೋದಿಲ್ಲ, ತಿಂದ್ರು ಬಿಡಿ, ಏನು ಬಿಡೋದಿಲ್ಲ, ಬೇರೆ ಅವಳಿಗೆ ಶುರು ಮಾಡಿಬಿಡುತ್ತೆ. ಇನ್ನು ಬಿಡೋದಿಲ್ಲ, ನಾನೇ ಹೋಗ್ಬೇಕು ಅಂತ ಹೋಗ್ತಾರೆ. ಏನದು ಅತಿ ಭಕ್ತಿ, ಆ ಸ್ಟೇಜ್ ಬರ್ಬೇಕು. ಈಗ ನಾವು ದೇವ್ರು ಬಂದು ಯಾಕೆ ಬಂದಿ ಅಂತ ಕಳಿಸುತ್ತಿಲ್ಲ ನಾವಿರೋದು. ಈಗ ದೇವ್ರು ಬಂದ್ರೆ ಸಂತೋಷಕ್ಕಿಂತ ಒಂದು ಇಷ್ಟು ಬೇಗ ಬಂದ್ಬಿಟ್ಟು ಇನ್ನೂ ನಮಗೆ ಬಹಳ ಟೈಮ್ ಇದೆ ಅಂತ ಹೇಳಿದೆ, ನಮಗೆ ಭಾರಿ ಆಶ್ಚರ್ಯ. ಹಾಗಾಗೋದಿಲ್ಲ. ಅದಕ್ಕೆ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ, ದೇವರು ಕಾಣಿಸೋದೇ ಇಲ್ಲ. ಆ ಸ್ಥಿತಿ ಬರ್ಬೇಕು, ಇನ್ನು ಬಿಟ್ಟಿರೋಕೆ ಸಾಧ್ಯನೇ ಇಲ್ಲ. ಪ್ರಹ್ಲಾದ ಆ ಸ್ಟಿಚ್ ಪಿಚ್ಗೋದ ತಕ್ಷಣ ಪರಮಾತ್ಮ ಕಂಡು. ಇವ ಕಡೆ ಇಲ್ಲೇನು ತಲೆ ಕತ್ತರಿಸ್ತೀರಿ ಅಂತ ಹೊರಟ, ಆಗಲೂ ಕೇರ್ ಮಾಡಲಿಲ್ಲ. ಅದು ಅತಿಭಕ್ತಿ, ಪೂರ್ಣ ಭಕ್ತಿ. ಪ್ರತಿಯೊಂದು ಇದರಲ್ಲೂ ಯಾರ್ಯಾರಿಗೆ ಭಗವಂತ ಒಲ್ದಿದ್ದಾನೋ ಆ ಸ್ಟೇಜಿಗೆ ಹೋಗಿದ್ದಾರೆ ಅಂತ ಅರ್ಥ. ಇಲ್ಲದೆ ಹೋದ್ರೆ ನಮ್ಗೆ ಯಾಕೆ ಒಲ್ದಿಲ್ಲ ಅಂತ ಪ್ರಶ್ನೆ ಉತ್ತರ ಇದೆ, ಅಲ್ಲಿ ಆ ಸ್ಟೇಜ್ಗೆ ಹೋಗಿಲ್ಲ ಅಂತ ಅಷ್ಟೇ ಉತ್ತರ. ಭಕ್ತರಾಗಿದ್ರೆ ಇನ್ನು ಅದುವಾಗಿಲ್ಲ, ಯೋಚನೆ ಕೂಡ ಇಲ್ಲ ಅದರಲ್ಲಿ. ಅತಿಭಕ್ತಿಯುತ ಸಮುಚ್ಚೆ. ತಸ್ಮಾತ್ ಅನಂತ ಗುಣಪೂರ್ಣಂ ಅಮುಂ ರಮೇಶಂ ನಿಶ್ಚಿತ್ಯ ದೋಷರಹಿತಂ. ಎರಡು ಪದ ಹೇಗಿದೆ ನೋಡಿ, ಅನಂತ ಗುಣಪೂರ್ಣಂ ದೋಷರಹಿತಂ, ನಾರಾಯಣಂ ಗುಣ ಸರ್ವೈ ರುದೀರ್ಣಂ ದೋಷವರ್ಜಿತಂ. ಕನ್ನಡ ಭಾಷೆದ ಪೂರ್ತಿ ಇಡೀ ಭಾಷೆದ ಸಾರಾಂಶ ಇವೆರಡು ಬಿಟ್ಟು ಏನ್ ತಿಳ್ಕೊಂಡು ನಿರ್ಗುಣ ಹೋಯ್ತಲ್ಲಿ, ಆಪೋಸಿಟ್ ಅದು ಇಲ್ಲೇ ಇಲ್ಲ. ಗೊತ್ತಾಯ್ತಾ? ದೇವರು ದೋಷ ಹೇಳು, ಕೃಷ್ಣ ಇದು ಮಾಡ್ದ, ರಾಮದೇವ್ರು ಹೇಳ್ತಾ ಪುರಾಣ ಹೇಳ್ತಾನೆ ಪಾಪ, ಭಾರಿ ಭಕ್ತ, ರಾಮಾಯಣ ಹೇಳ್ತಾರೆ, ಬೇರೆ ಹೇಳ್ತಿಲ್ಲ ಪಾಪ, ಭಕ್ತಿಯಿಂದ ಹೇಳ್ತಿದ್ದಾರೆ. ಮಂಗಳಾರತಿ ಮಾಡಿ ಶುರು ಮಾಡಿದ್ದಾರೆ. ರಾಮದೇವ್ ಸೀತಾ ಅಳ್ತಾ ಇದ್ದಾರೆ, ತಾವು ಅಳ್ತಾ ಇದ್ದಾರೆ, ಹೇಳೋರು ಅಳ್ತಿದ್ದಾರೆ ಪಾಪ. ಅಯ್ಯೋ ಸೀತಾ ಹೋಗ್ಬಿಟ್ಟಿ ಅಂತೇಳಿ ಅವ್ರು ಕೇಳೋರು ಹೇಳೋದು, ಅವರು ಹೇಳೋದು. ಯಾವ ಪುರಾಣ ಅದೇ ಮಧ್ಯೆ ರಾಮದೇವ್ರಿಗೆ ಏನ್ ಹೇಳ್ತಿದ್ದಾರೆ, ಈಗ ದೋಷ ಹೇಳ್ತಾ ಇದ್ದಾರೆ, ಅವಾಗ ಏನ್ ಹೇಳ್ಬೇಕದು ಸದ್ಯತೆ ಕಾರಣ ಆಗೋದಿಲ್ಲ. ಅದು ಎಲ್ಲೂ ಕೂಡ ಅಪಚಾರ ಆಗಬಾರ್ದು. ನಿಮ್ಗೆ ಏನ್ ಹೇಳಲಿ ಬಿಡಿ, ಗುಣಪೂರ್ಣತ್ವಕ್ಕೆ ಧಕ್ಕೆ ಬರಬಾರ್ದು, ದೋಷ ದೂರದ ಧಕ್ಕೆ ಬರಬಾರ್ದು. ಅವೆರಡು ಸತ್ಸಿದ್ಧಾಂತದ ಕ್ಲೈಮ್ಯಾಕ್ಸ್ ಅದು. ಅದಕ್ಕೇನಾದ್ರು ತಪ್ಪು ಹೇಳಿದ್ರೆ ಅದು ಅಕ್ಷಮ್ಯ ಅಪರಾಧ. ಇನ್ನು ಬೇರೆ ಸ್ವಲ್ಪ ಜೋಕಾರ್ಥ ತಪ್ಪಾರ್ಥ ಏನೋ ಪಾಪನಿಗೆ ಗೊತ್ತಿಲ್ಲ, ಅದೇ ಬಿಟ್ರೆ ಹೇಳಿಲ್ವಲ್ಲ. ದಿವಸ ಅರ್ಥ ಕೇಳಿದ ಏನಾಯ್ತು ಹೇಳಿಲ್ಲ. ಆಚಾರ್ಯ ಏನ್ ಮಾಡಿದ್ರು, ತಕ್ಷಣನೇ ತಾವು ಅರ್ಥ ಹೇಳ್ಬಿಟ್ರು. ಅದೆಂಥದ್ದು, ಇದಕ್ಕೆ ಕಾರಣ ಆಗೋದಲ್ಲ, ಯಾವ್ದು ನರಕಕ್ಕೆ ಅದಕ್ಕೆಲ್ಲ ಕಾರಣ ಆಗೋದಿಲ್ಲ. ಗೊತ್ತಿಲ್ಲ ಅಂತ ಅಷ್ಟೇ ಅರ್ಥ ಆಯಿತು, ಅದರಿಂದ ದೋಷ ಅಲ್ಲ. ಆದ್ರೆ ಗುಣಪೂರ್ಣತ್ವ ದೋಷದ ಬಿದ್ದ ಬಂದ್ರೆ ಅದು ಮಹಾನ್ ಅರ್ಥ. ಆಚಾರ್ಯ ಅಷ್ಟನ್ನೇ ಖಂಡನೆ ಮಾಡ್ಬೇಕಾಗಿತ್ತಾಗಿದ್ರೆ ಹೌದಲ್ಲ. ಇದು ವಿಷ್ಣು ಸರ್ವೋತ್ತಮತ್ವ ಏನಲ್ಲ, ಸುಮ್ಮನೆ ಇದ್ರೆ ಮುಗಿದು ಹೋಗ್ತಿತ್ತು. ಅರ್ಥ ಗೊತ್ತಿಲ್ಲ ಅಷ್ಟೇನೆ. ಯಾಕೆ ಪರ್ಟಿಕ್ಯುಲರ್ ಕೇಳಬೇಕಾಗಿತ್ತು? ಎರಡು ಕಾರಣ. ಒಂದು ಕಾರಣ ಪೂರ್ತಿ ತಿಳ್ಕೊಳ್ಳೋಕೆ ಅರ್ಹತೆ ಇದ್ದಾಗ ಪೂರ್ತಿ ತಿಳ್ಕೊಳ್ಳೋದು ಟ್ರೈ ಮಾಡ್ಬೇಕು. ಹೇಳಿಲ್ಲ 99 ಬಂದವರು ಬೈದ ಮ್ಯಾಥಮೆಟಿಕ್ಸ್ನಲ್ಲಿ ವೇಸ್ಟ್ ಕರೆದು ಎಲ್ಲರಿಗೂ ಬೈತಾರೆ. ಈಗ ಓದೋದು ಯಾಕೆ ಬರ್ತೀವಿ ಸ್ಕೂಲಿಗೆ, ಗಾಡಿ ಬಾಯಿ ಬಂದ ಬೈತಿದ್ದಾರೆ, ಅದಕ್ಕೆ ದೂರ ತಗೊಳ್ಳೋ ನೀನು ಅಂತ ಅರ್ಥ. ಅದಕ್ಕೆ ತಂದೆಗೆ ಯಾತಕ್ಕೆ ಗೊತ್ತಾ, ತಂದೆ ಭಾರಿ ಜ್ಞಾನಿಗಳು ಪಾಪ, ಅದಕ್ಕೆ ಅದನ್ನು ಬಿಡಬಾರ್ದಾಗಿತ್ತು ಅಂತ ಅವ್ರನ್ನ ಪ್ರಶಂಸೆದು. ಇನ್ನು ಇಂಡೈರೆಕ್ಟ್ಲಿ ಹಿಡಿತಾರೆ, ಇದು ಅಪ್ರಿಸಿಯೇಷನ್. ನೋಡೋದಕ್ಕೆ ಬೈದ್ರು ಕೂಡ ಪರ್ಸಿಯೇಷನ್. ಇನ್ನೊಂದು ಕಾರಣ ಏನು, ಲಿಖುಚ ಅನ್ನೋ ಪದ ಬರೀ ಏನರ್ಥ ಅದಕ್ಕೆ ಹೆಬ್ಬಲಸು ಅಷ್ಟೇ ಅರ್ಥ, ಅದೇ ದೊಡ್ಡ ವಿಚಾರ ಅಲ್ಲ. ಲಿಖುಚ ವಂಶದವ್ರು ಬರ್ತಾರೆ, ಹರಿವಾಯು ಸತಿ ಬರೀತಾರೆ, ಮಧ್ವೇಜ ಬರೀತಾರೆ, ಆ ಪದ ಇದೆ ಅಲ್ಲಿ ಪಾಯಿಂಟ್ ಇಂಪಾರ್ಟೆಂಟ್. ಆಗಸ್ಟ್ ಬರ್ತೆಗಳು ಬರುತ್ತೆ, 15 ಬರುತ್ತೆ, 47 15 ಅಂದ್ರೆ ಭಾರಿ ಮಹತ್ವ ಬರುತ್ತೆ. ಸೊ ಲಿಖಿತ ಶಬ್ದ ಇಲ್ಲಿ ಕನೆಕ್ಟ್ ಆಗಿದೆ. ಈಗ ಲಿಖಿತ ವಂಶಕ್ಕೆ ಕನೆಕ್ಟ್ ಆಗಿಬಿಟ್ಟು ವಾಯುಸ್ತುತಿ ಬರೆಯೋರಲ್ಲಿ ನಮ್ಮ ಪರಮ ಭಕ್ತರವರು, ಜೊತೆಗೆ ಅವ್ರ ಮಗ ಮಧ್ವೇಜ ಬರೀತಾ ಇದ್ದಾರೆ. ಅದ್ರ ಮೊದಲೇ ಮುಂದೆ ಜನಕ್ಕೆ ಆಗ ಅರ್ಥ ಆಗಿರ್ಲಿಕ್ಕಿಲ್ಲ.
ಯಾಕೆ ಇಷ್ಟು ಮಾಡಿದ್ರು ಇವರು ಮುಂದೆ ಗೊತ್ತೇ, ಓ ಅವತ್ತೇ ಅದಕ್ಕೆ ಇವರು ಮಾಡಿದ್ದು ಆಚಾರ್ಯ ಅಂಥವ್ರೀಗ ಸರ್ವಜ್ಞರು ಅಂತ ಗೊತ್ತಾಯ್ತು. ಉಳಿದವ್ರಿಗೆ ಇನ್ನೂ ಆ ಬಗ್ಗೆ ಯೋಚನೆ ಕೂಡ ಬಂದಿರಲ್ಲ ಆ ಕಾಲಕ್ಕೆ ಹೇಳಿ. ಮುಂದೆ ಅರ್ಥ ಆದ ನಮಗೆ ಎಷ್ಟೊಂದು ಸರಿ ಯಾರು ಅಯ್ಯೋ ಇವತ್ತು ಅರ್ಥ ಆಯ್ತು ಅಂತ ಅನ್ಸುತ್ತಾಗ, ಇವತ್ತು ಅರ್ಥ ಆಯ್ತು ನಮಗೆ, ಈಗ ಅದು ಟೂ ಲೇಟ್ ಏನ್ ಮಾಡೋದು ಅಂತ ಅನ್ಸುತ್ತೆ. ಆ ತರ ಆಯ್ತು. ಆಗ ಅದು ಸಣ್ಣ ವಿಷಯ, ಅದು ದೊಡ್ಡ ವಿಷಯ ಆಯ್ತು. ಈಗ ಸಣ್ಣ ವಿಷಯ ಕೂಡ ದೊಡ್ಡ ವಿಷಯ ಆಯ್ತು. ಹರಿಸರ್ವತ್ತು ಬಾಯ ಜೋರಾಗಿ ಹೇಳ್ತಾ ಇದ್ದಾರೆ, ಒಳ್ಳೆ ಭಕ್ತಿನೇ ಇಲ್ಲ. ಏನದು ದೊಡ್ಡ ವಿಷಯ ಹೇಳಿದ್ರು ಕೂಡ ಅದೇನಾಯ್ತು, ವೇಸ್ಟ್. ಭಕ್ತಿ ಇಲ್ಲ ಆದ್ರಿಂದ ವ್ಯರ್ಥ. ಅದಕ್ಕೆ ಅತಿಭಕ್ತಿಯುತ ಸಮುಚ್ಚೆ ದೋಷರಹಿತಂ ಪರಯೈವ ಭಕ್ತ್ಯ. ಮತ್ತೆ ಹೇಳಿದ್ರು ಪರಯೈವ ಭಕ್ತ್ಯ, ಅದು ಅತಿಭಕ್ತಿ ಅಂದ್ರು. ಇಲ್ಲಿ ಪರಾಭಕ್ತಿ ಅಂತ ಪರಯೈವ ಬರೀ ಭಕ್ತಿ ಅಂತ ಪದ ಉಪಯೋಗಿಸ್ತಾ ಇಲ್ಲ. ಪರ ಅತಿ ಅಬ್ಜೆಕ್ಟಿವ್ಸ್ ಆಗ್ತಾ ಇದ್ದಾರೆ. ಅದು ಪೂರ್ಣ, ಯೋಗ್ಯತಾನುಗುಣವಾಗಿ ಪೂರ್ಣ, ಅನೇಕ ಅರ್ಥಗಳು. ವಿಜ್ಞಾಯ ಉಳಿದೇವತೆ ಬಿಟ್ಬಿಡ್ಬೇಕಾಗಿದ್ದಾರೆ ಬ್ರಹ್ಮಾದಿಗಳನ್ನ. ದೈವತಂ ಹೇಗೆ ಅವ್ರನ್ನ ದೈವತ ಗಣಾಂಶ್ಚ ಯಥಾಕ್ರಮೇಣ ಯಶ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು. ಅವ್ರು ಬಿಡಬಾರದು. ತಾರತಮ್ಯ ಕ್ರಮದಲ್ಲಿ ಪೂಜೆ ಮಾಡೋದು. ರಮಾ ಬ್ರಹ್ಮಾದಯಸ್ತಸ್ಯ ಪರಿವಾರತ ಏವದು ಭಕ್ತ್ಯ ಹರೇರಿತಿ ತದೈವ ಭಜೇತ ಸದೈವ ಭಜೇತ ಧೀರಃ. ಹರೇಹೇ ಇತಿ ಸದೈವ ಭಜೇತ ಧೀರಃ. ಹರೇಹೇ ಇತಿ ಸದೈವ ಹರೇಹೇ ಏನ್ ಮಾಡ್ಬೇಕು ಗೊತ್ತಾ, ವಿಜ್ಞಾಯ ದೈವತ ಗಣಾಂಶ ಯಥಾಕ್ರಮೇಣ ಹರೇಹೇ ಭಕ್ತ್ಯ, ಹರಿಯಲ್ಲಿ ಭಕ್ತಿಯಿಂದ ಕೂಡಿಕೊಂಡು ಸದೈವ ಯಾವಾಗಲೂ ಕೂಡ ಯಾವಾಗಲೂ ಅಂದ್ರೆ ಏನು, ಮಕ್ಕಳ ಆಡಿಸುವಾಗ, ಮಠದೇವರ ಅಕ್ಕರದಲ್ಲಿವಾಗ, ಹಾಗೆ ಪೂಜೆ ಮಾಡ್ತಿರ್ಬೇಕು. ಯಾವಾಗಲೂ ಪೂಜೆ ಜೋರ ಮಾಡ್ತಾ ಇದ್ದಾನೆ. ದೇವ್ರ ಕಾನ್ಸೆಪ್ಟ್ ಇಲ್ಲ, ಗಂಟೆ ಮೇಲೆ ಗಮನ ಇದೆ ಹೊರತು ದೇವ್ರ ಬಗ್ಗೆ ಗಮನನೇ ಹೋಯ್ತು. ಏನೇ ಕೆಲಸ ಮಾಡಿ, ಮಲಗುವಾಗಲಿ ಹೇಳುವಾಗಲಿ, ಕುಳಿತು ಮಾತಾಡುತ್ತಲೇ ಮೈದೊಳೆವಾಗ ಮೆಲುವಾಗ, ಆ ರೀತಿ ಸರ್ವದ ಶಬ್ದಕ್ಕೆ ಮಲಗಬೇಕಿದ್ದಾರೆ. ಆಗಲೂ ಮಧ್ಯೆ ಎಚ್ಚರ ಆಯ್ತು, ಮಧ್ಯರಾತ್ರಿ ಮತ್ತೆ ನಾರಾಯಣ ಅಂತ ಅಷ್ಟರ ಮಟ್ಟಿಗೆ ಭಕ್ತಿ ತೋರಿಸ್ಬೇಕು. ಅದೇ ರೀತಿ ಸದೈವ ಭಜೇತ ಧೀರ. ಧೀರ ಆಗ್ಬೇಕು ಅಂತ ಯಾತಕ್ಕೆ ಹೇಳ್ತಾರೆ? ಧೀರ ಧಿಯಾ ರಮತೆ ಇತಿ ಧೀರ ಅಂದ್ರೆ ವಿವೇಕದಿಂದ ಈ ಕಡೆ ಡೈವರ್ಟ್ ಮಾಡಬೇಕು. ಮೈಂಡ್ ಬೇಗ ಡೈವರ್ಟ್ ಆಗ್ತಿರುತ್ತೆ, ಮತ್ತೆ ವಾಪಸ್ ತರಬೇಕಾದ. ಧೀರ ಯಾವುದಕ್ಕೂ ಡಿಪ್ರೆಸ್ ಆಗೋದು ಇದಾಗಲಿ ಮಾಡಬಾರ್ದು. ಭಜೇತ ಧೀರ ತಸ್ಮಾದ್ ಅನಂತ ಗುಣಪೂರ್ಣ ಮಮಂ ರಮೇಶಂ ನಿಶ್ಚಿತ್ಯ ದೋಷರಹಿತಂ ಪರಯೈವ ಭಕ್ತ್ಯಾ ವಿಜ್ಞಾಯ ದೈವತ ಗಣಾಂಶ್ಚ ಯಥಾಕ್ರಮೇಣ ಭಕ್ತ್ಯಾ ಹರೇರಿತಿ ಸದಾ ಏವ ಭಜೇತ ಧೀರ. ಹರೇಹೇ ಇಲ್ಲೊಂದು ಇದಿರ್ಬೇಕು, ಯಥಾಕ್ರಮೇಣ ಭಕ್ತಾ ಹರೇ ರೀತಿ ಸದೈವ. ಆ ಪಾಠ ಇದ್ರೂ ಚೆನ್ನಾಗಿರುತ್ತೆ. ಭಕ್ತ ಅಂತ ಪಾಠ ಇರ್ಬೇಕೆಲ್ಲಾದ್ರೂ ನೋಡಿ. ಭಕ್ತ ಕರೆಕ್ಟ್ ಅಂತ. ಭಕ್ತ್ಯಾಗಿಂತ ಭಕ್ತ್ಯ ಅಂತ ಇದ್ದಾಗ ಏನ್ ಮಾಡ್ಬೇಕು, ಹರೇಹೇ ಭಕ್ತ ಅಂತ ಅರ್ಥ ಅನ್ವಯ ಮಾಡ್ಬೇಕು. ಭಕ್ತ ಯಾವ್ದಕ್ ಭಕ್ತ? ದೈವತ ಗಣಾಂಶ್ಚ ಭಕ್ತಾ ಇತಿ. ಉಳಿದ ದೇವತೆಗಳನ್ನ ಹರಿಭಕ್ತರು ಅಂತ ಉಪಾಸನೆ ಮಾಡ್ಬೇಕೆ ಹೊರತು ಏನಂತ ಮಾಡಬಾರ್ದು, ಸರ್ವೋತ್ತಮರು ಅಂತ ಮಾಡಬಾರ್ದು. ಬಿಡಾಗೂ ಇಲ್ಲ, ಸರ್ವೋತ್ತಮ ಮಾಡಾಗೂ ಇಲ್ಲ, ಬ್ಯಾಲೆನ್ಸ್ ಮಾಡ್ಬೇಕದು. ಅದಕ್ಕಾಗಿ ಭಕ್ತಾ ಇತಿ ಭಕ್ತಾ ಹರೇ ರೀತಿ ಸದೈವ ಭಜೇತ ಧೀರ. ಈ ರೀತಿ ಭಜನೆ ಮಾಡಬೇಕು. ಇದು 4 ಶ್ಲೋಕಗಳನ್ನ ಈ ಒಂದು ಹೇಳಿದೆ. ಪೂರ್ತಿ ಕಂಸನ ಗತಿ ಯಾವ್ದಾಯ್ತು ಅಂತ ಹೇಳೋದಕ್ಕೋಸ್ಕರ ಆ ಶ್ಲೋಕ ಪೂರ್ತಿ ವ್ಯಾಖ್ಯಾನ. ಈಗ ಏನಂತ ಬಂತು, ಗೋಪ್ಯ ಕಾಮಾತ್ ಭಯಾತ್ ಕಂಸಃ ದ್ವೇಷಾತ್ ಚೈತ್ಯ ಎಲ್ಲ ತಗೊಂಡಿದ್ರಿಂದ ಎಲ್ಲೆಲ್ಲಿ ಭಕ್ತಿ ಬಿಟ್ಟು ಬೇರೆ ಸಾಧನ ಅಂತ ಹೇಳಿದಾಗ ಕಾಣಿಸುತ್ತೋ ಅದೆಲ್ಲ ಇದಿಷ್ಟನ್ನು ತಗೋಬೇಕು. ಇಲ್ಲಿ ಬೇರೆ ಸಾಧನ ಅಲ್ಲ, ಪಾರ್ಟ್ ಎ. ಭಕ್ತಿ ಸಾಧನ ಹೌದೇ ಹೌದು, ಪಾರ್ಟ್ ಬಿ. 2 ವಿಷಯ ಹೇಳಿದನ್ನ ಪೂರ್ತಿ ಹೇಳಿದ. ತಂತ್ರ ಸಾರದಲ್ಲಿ ಬರುತ್ತೆ, ಮತ್ತೆ ಹೇಳ್ತಾರೆ ನೋಡಿ. ಸರ್ವೋತ್ತಮಂ ಹರಿ ಜ್ಞಾತ್ವ ಯಯೇಮಂ ಭಕ್ತಿಪೂರ್ವಕಂ ಜಪಧ್ಯಾನಾದಿಭಿರ್ನಿತ್ಯಂ ಪೂಜೆಯೇನ್ನಾಶ್ಚ ದುರ್ಲಭಂ. ಜಪ ಧ್ಯಾನ ಏನೇ ಮಾಡಲಿ ಏನ್ ಮಾಡ್ತಿರ್ಬೇಕು, ಯಾವಾಗಲೂ ಹರಿ ಕಡೆಗೆ ಗಮನ ಇರಬೇಕು. ಭಕ್ತಿಂ ಕೃತ್ವ ಅನ್ಯ ದೇವೇಶು ಬ್ರಹ್ಮರುದ್ರಾದಿಕೇಶ್ವಪಿ ಸರ್ವೋತ್ಕರ್ಷಂ ಅಭಿಜ್ಞಾಯ ವಿಷ್ಣೋರ್ಯಾತಿ ತಮೋಧ್ರುವಂ. ಇದೇ ವಾಕ್ಯದ ಬೇರೆ ಶ್ಲೋಕದಲ್ಲಿ ಅಷ್ಟೇ ನೋಡಿ. ಕಿಂತು ಭಕ್ತಿಂ ಕೃತ್ವ ಅನ್ಯ ದೇವೇಶು ಕಂಜಜ ಮುಖೇಶು ಬಂದಿತ್ತು. ಬ್ರಹ್ಮರುದ್ರಾದಿಕೇಶ್ವಪಿ, ಬ್ರಹ್ಮರುದ್ರಾದಿ ದೇವತೆಗಳಲ್ಲಿ ಭಕ್ತಿ ಮಾಡಿದ್ರು ಕೂಡ ವಿಷ್ಣುವಲ್ಲಿ ಭಕ್ತಿ ಮಾಡಿ ಸರ್ವೋತ್ಕರ್ಷಂ ಅಭಿಜ್ಞಾಯ ವಿಷ್ಣು. ವಿಷ್ಣು ಸರ್ವೋತ್ತಮ ಅಂತ ತಿಳ್ಕೊಳ್ಳದೆ ಹೋದ್ರೆ ಯಾತಿ ತ್ರಮೋಧ್ರುವಂ, ಅಂದಂತ ಸಮಸ್ಯೆಗೆ ಹೋಗ್ತಾರೆ ಅಂತ ಹೇಳ್ತಾರೆ. ಇದು ತಂತ್ರಸಾರದ ಮಾತಿದ್ದು. ಹೌದು, ಜ್ಞಾನ ಇಲ್ಲ ಇಲ್ಲ ಇನ್ನೂ ಚಾನ್ಸ್ ಇದೆ ಅವರಿಗೆ, ಇನ್ನೂ ಚಾನ್ಸ್ ಇದೆ, ಇನ್ನೂ ಜನ್ಮಗಳಿದೆ, ಮುಂದೆ ತಿದ್ಕೋಬಹುದು ಅವರು. ಅಚ್ಯುತ ಪ್ರೇಕ್ಷರೇ ಇದ್ರು. ಮೊದ್ಲೇನ್ ಮಾಡಿದ್ರು ಅವರು? ನಿರ್ಗುಣೋಪಾಸನೆ ಮಾಡ್ತಾ ಇದ್ರು. ಜಗನ್ ಮಿಥ್ಯಾತ್ವ ಉಪಾಸನೆ, ಮೈಂಡ್ ಪೊಲ್ಯೂಟ್ ಆಗಿತ್ತು ಅವರಿಗೆ. ಎಲ್ಲ ಚೇಂಜ್ ಆಗ್ತಾ ಬಂತು. ಅಚ್ಯುತ ಪ್ರೇಕ್ಷರ ಗುರುಗಳಿಗೂ ಕೂಡ ಸರಿಯಾದ ಜ್ಞಾನ ಇರಲಿಲ್ಲ. ಅವ್ರು ಹೇಳಿದ್ರು ಇದು ಸರಿಯಲ್ಲ, ಸರಿಯಾದ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸರಿಯಲ್ಲ, ಸರಿಯಾದ ನನಗೆ ಗೊತ್ತಿಲ್ಲ. ಮುಂದೆ ಚಾನ್ಸ್ ಸಿಕ್ತು. ಇವತ್ತು ಕನಕದಾಸರು ಮೊದಲಾದವರು ಹಿಂದಿನ ಜೀವನದಲ್ಲಿ ಆರಂಭದಲ್ಲಿ
ಅವ್ರು ಬೇರೆ ಇದರಲ್ಲಿದ್ದರು. ಆಮೇಲೆ ಪೂರ್ತಿ ಚೇಂಜ್ ಆಗಿದೆ. ಅದು ತಪ್ಪಲ್ಲ. ತಿಳ್ಕೊಂಡ್ಬಿಡ್ತ ಆಚಾರ್ಯ ವಾದ ಮಾಡಿ ಸೋತ ಆಮೇಲೆ ಶಿಷ್ಯರ, ಇದು ತಪ್ಪಲ್ಲ. ಚೇಂಜ್ ಆಗೋದಿಲ್ಲ ಅಂದ್ರೆ ತಪ್ಪಾಗುತ್ತೆ. ಇನ್ನು ಚಾನ್ಸ್ ಇದೆ ಅವರಿಗೆ. ಇನ್ನೊಂದು ವಿಷಯ ಗೊತ್ತಿಲ್ಲ ಬಿಟ್ಟಿದ್ದಾರೆ. ಗೊತ್ತಾದ್ಮೇಲೆ ಏನು ಮಾಡ್ತಾರೆ, ಏನೋ ಗೊತ್ತೇ ಇದ್ದಿಲ್ವ ಸರಿ ಮಾಡ್ಕೋತೀನಿ ಅಂತ ಹೇಳ್ತಾರೆ. ಎಲ್ಲ ಸರಿ ಹೋಯ್ತಾ. ಇದು ಹೇಳ್ತಿರೋದು ಯಾರು ಅಂದರೆ ಅಲ್ಟಿಮೇಟ್ಲಿ ಹೀಗಿದ್ರೆ ಅಂತ ಅರ್ಥ. ಒಮ್ಮೊಮ್ಮೆ ಹೀಗಿದ್ರೆ ಅಂತ ಅರ್ಥ ಅಲ್ಲ. ಅಲ್ಟಿಮೇಟ್ಲಿ ಹೀಗೆ ಉಳ್ಕೊಂಡ್ಬಿಟ್ರೆ ಅವ್ನು ತಮಸ್ಗೆ ಹೋಗ್ತಾನೆ, ಬೇರೆ ಇಲ್ಲ. ವಿಷ್ಣು ಬಗ್ಗೆ ಗೊತ್ತಿರ್ಬಿಡ್ರಿ, ನಾವತ್ತು ಇದನ್ನೇ ಮಾಡೋದಾಯ್ತಾ, ಎಷ್ಟು ತಿಳ್ಕೊಂಡ್ರೆ ಅದು ಹೋಯ್ತಾರೆ. ದುರಾಗ್ರಹ, ಅದಕ್ಕೆ ಉಪಯೋಗ ಇಲ್ಲ. ನಿಹತ್ಯ ಕಂಸಮೋಜಸ ಏನ್ ತಿಳ್ಕೊಂಡ್ಬಿಟ್ರಿ ಮಾತಿಗೆ, ಆಚಾರ್ಯ ಹೇಳಿ ಸಿದ್ಧಾಂತನೀಗ ಜನ ಯಾತ ತಪ್ಪು ತಿಳ್ಕೊಂಡ್ರು ಗೊತ್ತಾ. ಆಚಾರ್ಯ ಮಧ್ವಾಚಾರ್ಯ ಹೇಳ್ತಿದಾರೆ ಗೊತ್ತೇನೀಗ, ನಾವೆಲ್ಲ ಇಷ್ಟು ಪೂಜೆ ಮಾಡ್ತಾ ಇಲ್ಲ, ಜ್ಞಾನ ನಮಗಿಲ್ಲ ಅಂತ ತಮಗೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡಿದ್ರ ಇವ್ರ ಮತ್ತೆ ಯಾಕೆ ಅನುಸರಣೆ ಮಾಡಬೇಕು. ಆಚಾರ ಹೇಳಿಲ್ಲ. ಅಲ್ಟಿಮೇಟ್ ಆಗಿ ಮಾಡೋದಾದ್ರೆ ಇವತ್ತು ಹೇಳಿದ್ದಲ್ಲ ಅದು. ಇವತ್ತು ಹೇಳಿದ್ದ ಇವತ್ತು ಒಂದು ಲಿಮಿಟ್ ಮಾಡಿ ಹೇಳ್ತಾರೆ. ಕೊನೆಗೂ ಸ್ವರೂಪನೇ ಹೀಗಿರೋದಾದ್ರೆ, ಯಾವಾಗಲೂ ಹೀಗೆ ಮಾಡೋದಾದ್ರೆ ಅದನ್ನ ಹೇಳ್ತಾರೆ ಹೊರತು ಒಂದು ಕಾಲಕ್ಕೆ ಮಾಡೋದನ್ನ ಹೇಳೋದಿಲ್ಲ. ಒಂದು ಕಾಲಕ್ಕೆ ಏನ್ ಮಾಡ್ಬೋದು, ದೊಡ್ಡ ದೇವತೆಗಳು ತಪ್ಪು ಮಾಡೋದು ಒಂದು ಸಲ, ಅಷ್ಟಕ್ಕೆ ತಮಸ್ಸಾಗೋದಿಲ್ಲ. ಗೊತ್ತಾಯ್ತಾ. ತಮಸ್ಸಾಗ್ಬೇಕಾದ್ರೆ ಏನಾಗ್ಬೇಕು, ತುಂಬಾ ಅದೆಲ್ಲ ನಿಷ್ಠೆ ಇರ್ಬೇಕು ಅವ್ರಿಗೆ. ತಪ್ಪನ್ನು ಸತ್ವ ತಿಳ್ಕೊಂಡೇ ನಾ ಸರಿ ಅಂತ ತಪ್ಪಾಗಿ ತಿಳ್ಕೊಂಡು ಮಾಡ್ತಾನೆ, ಹಠ ಹಿಡೋದು ಮಾಡ್ತಾನೆ, ಅದು ತಪ್ಪು. ಹಾಗೆ ಮಾಡಬಾರ್ದು. ಇದನ್ನೆಲ್ಲ ಹೇಳ್ಬೇಕಾದ್ರೆ ಸರಿಯಾಗಿ ಹೇಳ್ಬೇಕು. ಇದು ಒಂದ್ ದಿವಸಕ್ಕೆ 2 ದಿವಸ ಹೇಳಿದ್ದಲ್ಲ. ಇದು ಸ್ವರೂಪದ ಬಗ್ಗೆ ಹೇಳ್ತಾರೆ. ರ್ಯಾಂಕ್ ಫಸ್ಟ್ ಕ್ವಾರ್ಟರ್ ಎಲ್ಲ ಬಂತು, ಅದು ಫೈನಲ್ ರಿಸಲ್ಟ್ ಅಲ್ಲ. ಅದು ಒಂದು ಇಲ್ಲಿ ಜಾಸ್ತಿ ತೊಗೊಂಡ್ರೆ ಕಡಿಮೆನೂ ತೊಗೊಳ್ಬೋದು, ಕಡಿಮೆ ಹೆಚ್ಚು ಆಗ್ಬೋದು. ಇದು ಫೈನಲ್ ಅಲ್ಲ. ಫೈನಲ್ ಯಾವಾಗ ಬರೋದು, ಫೈನಲ್ ಎಕ್ಸಾಮಲ್ಲಿ. ಅವನ ಸ್ವರೂಪದಲ್ಲಿ ಇನ್ನು ತುಂಬಾ ಚಾನ್ಸ್ ಇದೆ. ಚಿಕ್ಕ ಮಕ್ಕಳಿಗೆ ಏನು ಗೊತ್ತೇ ಇರುತ್ತೆ, ಅಜ್ಞಾನ. ಸತ್ಯ ಹೋಯ್ತು ಮಗು, ತಮಸ್ಕೋದ ಅಂತ ಹೇಳ್ತೀರಾ. ಜ್ಞಾನನೇ ಬಂದಿಲ್ಲ, ಸತ್ಯ ಹೋಯ್ತು, ಗರ್ಭದಲ್ಲೇ ಸತ್ತೋಯ್ತು. ಅವ್ನು ಫುಲ್ ಚಾನ್ಸ್ ಇದೆ. ಸಾಧನೆ ಏನು ಮಾಡೋಕ್ಕಾಗೇ ಇಲ್ಲ ಅವನಿಗೆ. ಆದ್ರಿಂದ ಅಷ್ಟೇ ಒಂದು ಪಾಪ ಮಾಡಿದ್ದ ಅವನು. ಗರ್ಭವಾಸ ದುಃಖ ಅನುಭವ, ಯೋಗ ಎತ್ತು ಹುಟ್ಟಿದ ತಕ್ಷಣ ಸತ್ತೋಯ್ತಾರೆ. ಅದು ಬೇರೆ ಕೇಸ್. ಅದು ಎದಕ್ಕೆಲ್ಲ ಅಪ್ಲೈ ಮಾಡಕ್ ಹೋಗ್ಬಾರ್ದು. ಆ ರೀತಿ ಹೇಳ್ಬಿಟ್ರೆ ಏನಾಗುತ್ತೆ, ಆಚಾರ ಸಿದ್ಧಾಂತ ಜನಕ್ಕೆ ಇದೇನಿದು, ಹಾಗಿದ್ರೆ ಎಲ್ಲರೂ ಇದಾಗಿ ಹುಟ್ಟಬೇಕು, ಜ್ಞಾನಿಗಳಾಗ ಇರ್ತಾರೆ, ಏಕ್ರಮ ಸಾಧ್ಯ ಇಲ್ಲ. ಅದನ್ನೇ ಒಪ್ಪೋದಿಲ್ಲ. ಹಾಗೆ ಹೇಳ್ಬಾರದು. ಆಚಾರ ಅಭಿಪ್ರಾಯದಲ್ಲ, ಸ್ಪಷ್ಟ ಹೇಳ್ತಾರೆ. ಪರ ಇವ ಭಕ್ತಿಯಲ್ಲಿ ಸೇರಿಸ್ಬೇಕಾದ್ರೆ ಇಷ್ಟಿದೆ. ಇಲ್ಲೂ ಕೂಡ ಅಷ್ಟೇ ನಿಶ್ಚಿತ ಮತಿ ಅಂತ ಹೇಳಿದ್ರು. ಇಲ್ಲೂ ಬ್ರಹ್ಮಾದಿ ದೇವತೆಗಳನ್ನು ಸರ್ವೋತ್ತಮಗಳನ್ನು ಗಟ್ಟಿ ಮಾಡಿಕೊಂಡೇ ಆರಾಧನೆ ಮಾಡ್ತಾರೆ. ಅವನು ತಪ್ಪು ಮಾಡ್ತಾನೆ. ಕನ್ಫ್ಯೂಷನ್ ಇದ್ರೆ, ಅಜ್ಞಾನ ಇದ್ರೆ ಅಲ್ಲ. ಇಲ್ಲೂ ಹಾಗೇನೆ ವಿಷ್ಣು ಸರ್ವೋತ್ತಮ ಮತ್ತು ಎಷ್ಟೋ ಜನ ವೆಂಕಟೇಶ್ವರಗಳು ಎಷ್ಟು ಜನ ಕ್ಯೂ ನಿಂತ ಅದರ ಮುಕ್ತಿಗರ ಗತಿಯೇನಾಗ್ಬೇಕು. ತಿರುಪತಿ ದೊಡ್ಡ ಕ್ಯೂ ಇರುತ್ತೆ. ಈ ಪ್ರಕಾರ ಮೇಲ್ನೋಟಕ್ಕೆ ಏನನ್ಸುತ್ತೆ, ವಿಷ್ಣು ಸರ್ವೋತ್ತಮತ್ವ ಜ್ಞಾನ ಇದ್ರೆ ಮುಕ್ತಿ ಹೋಗ್ತಾರ. ಆದ್ರಿಂದ ಅವರೆಲ್ಲ ಎಲ್ಲಿಗೆ ಹೋಗ್ಬೇಕು, ವಾಪಸ್ಸೇ ಬರಬಾರ್ದು, ಮುಕ್ತಿ ಹೋಗ್ಬಿಡಬೇಕು ಅವರೆಲ್ಲ ಕೂಡ. ಆ ಕ್ಯೂ ನೋಡಿಬಿಟ್ಟು ಯಾವ ಸಿನಿಮಾ ಥಿಯೇಟ್ರಿಗೂ ಅಷ್ಟು ಕ್ಯೂ ಇರೋದಿಲ್ಲ, ನಿರಂತರ ಇರ್ತದೆ. ಅದು ಎಷ್ಟು ಜನಕ್ಕೆ ಏನಂತ ಗೊತ್ತು ಫಸ್ಟ್ ಅವರಿಗೆ. ಷಣ್ಮುಖ ಅಂತ ಕೂಡ ಕೆಲವು ಸ್ತ್ರೀ ವಿಗ್ರಹ ಅಂತ ಹೇಳಿ ಏನೇನೋ ಮಿಥ್ಯಾಜ್ಞಾನ ಸರಬಾಲೆ ಇರುತ್ತೆ ಅದ್ರೊಳಗೆ. ಯಾವುದು ಬರೀ ವಿಗ್ರಹ ಅಂತ ತಿಳ್ಕೊಂಡವ್ರು ಕೆಲವರು. ಅದಕ್ಕೆಲ್ಲ ಮುಕ್ತಿ ಕೊಡ್ಲಿಕ್ಕಾಗತ್ತಾ, ಸಾಧ್ಯ. ಕೆಲವು ಪ್ರಸಾದ ಕ್ಯೂನವ್ರು ಇಲ್ಲಿ ಸೇರಿರ್ತಾರಷ್ಟೇ. ಇಲ್ಲಿ ತೊಂದರೆ ಮಾತ್ರ ಈ ಕಡೆಯಿಂದ ಬಂದ್ರೆ ಮಾತ್ರ ನಾವು ಕೊಡ್ತೀವಿ ಅಂತ ಹೇಳಿರ್ತಾರಲ್ಲ, ಈ ಕಡೆಯಿಂದ ಬರ್ಬೇಕು ಅವರಷ್ಟೇ. ಇದಕ್ಕೋಸ್ಕರ ಅಲ್ಲ. ಇದೆಲ್ಲ ಭಕ್ತಿ ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ. ಸದೈವ ಮೋದ ರೂಪಿಣೋ ಮುದೋಕ್ತಿರಸ್ಯ ನಿತ್ಯ ನಿಹತ್ಯಕಂ ಸಮೋಜಸ ವಿಧಾತೃ ಶಂಭುಪೂರ್ವಕೈ ಸುತಸ್ಪ್ರಸೂನ ವರ್ಷಿಭಿ ಮುಮೋದ ಕೇಶವೋಧಿಕಂ. ಈಗ ಮುಂದುವರಿಸ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಕಂಸಂ ಓಜಸಾ ನಿಹತ್ಯ, ಕಂಸಂ ಓಜಸಾ ನಿಹತ್ಯ, ತನ್ನ ಸ್ವಂತ ಶಕ್ತಿಯಿಂದ ಗೆದ್ನೆ ಹೊರತು ಅವನಿಗೆ ವರಬಲಾದಿ ಇದ್ದಿದ್ದರಿಂದ ಅವನಿಗೆ ಮೃದೋನು ಸೋಲಿಸಿದ್ದ. ಕೃಷ್ಣ ಅವನಿಗೆ ಗೆದ್ದು ಯಾರ್ದೋ ವರಬಲ, ತಂದೆ ಸ್ವಂತ ಶಕ್ತಿಯಿಂದ ಗೆದ್ದ. ವಿಧಾತೃ ಶಂಭು ಪೂರ್ವಕೈ ಸ್ತುತಃ, ಬ್ರಹ್ಮರುದ್ರಾದಿ ದೇವತೆಗಳ ಸ್ತೋತ್ರ ಮಾಡಿದ್ರು. ಅಂದ್ರೆ ನಮಗಾಗಲಾರ್ದ ನೀನು ಮಾಡಿದ್ದೆ ಅಂತ ಸ್ತೋತ್ರ ಮಾಡಿದ್ರು. ಪ್ರಸೂನ ವರ್ಷಿಭಿ, ಅದ್ಯಾಕೆ ಗೊತ್ತಾಯ್ತು ಅಂದ್ರೆ ಪುಷ್ಪವೃಷ್ಟಿ ಹಾಕಿ ಸ್ತೋತ್ರ ಮಾಡಿದ್ರು. ಮುಮೋದ ಕೇಶ ಓದಿ, ಕೃಷ್ಣ ಭಾರಿ ಸಂತೋಷ ಪಟ್ಟ, ಕೃಷ್ಣ ಭಾರಿ ಸಂತೋಷ ಪಟ್ಟ ಅಂತ ಹೇಳಿದ್ರು. ಸುಮ್ಮನೆ ಓದ್ಕೊಂಡು ಹೋದ್ರೆ ಏನು ಗೊತ್ತಾಗೋದಿಲ್ಲ. ಆಚಾರ ತಕ್ಷಣ ನೋಟ್ ಬರೀತಾರೆ. ಕೃಷ್ಣ ಬಹಳ ಸಂತೋಷ ಪಟ್ಟ ಅಂದ್ರೆ ಸ್ವಲ್ಪ ಬಂದು ಕಡಿಮೆ ಇತ್ತು ಅಂತ ಆಯ್ತಲ್ಲ, ಪೂರ್ಣತ್ವ ಹೋಯ್ತಲ್ಲ ಅಂತ ಪ್ರಶ್ನೆ ಬಂತು. ಸಮಥಿಂಗ್ ಬಂತಲ್ಲ ಕೃಷ್ಣನಿಗೆ ಅಂದ್ರೆ ಇಲ್ಲ, ಇಲ್ಲಿ ಹೇಳಿದ್ರೆ ಎಲ್ಲ ಕಡೆ ಅರ್ಥ ಮಾಡ್ಕೊಂಡು ಮತ್ತೆ ಎಲ್ಲೆಲ್ಲಿ ಕೃಷ್ಣ ಸಂತೋಷ ಪಟ್ಟ ಅಂತ ಹೇಳ್ತಾರೋ ಈ ನೋಟ್ ಬಿಡಬಾರ್ದು. ಅಲ್ಲಿ ಹೇಳಿಲ್ಲ ಅಂತ ಆಚಾರ್ಯ ಇದು ಓದಿಲ್ಲ ಅಂತ, ಅಲ್ಲಿ ಹೇಳಿಲ್ಲ ಅನ್ಬಾರ್ದು, ನಾವು ಓದಿಲ್ಲ ಅಂತ ಹೇಳ್ಬೇಕ. ಎಲ್ಲ ಕಡೆ ಹೇಳ್ತಪ್ಪ ಮುಂದಕ್ಕೆ ಹೋಗೋದೆ ಅವಾಗ. ಸದೈವ ಮೋದ ರೂಪಿಣೋ ಮುದೋಕ್ತಿರಸ್ಯ ಲೌಕಿಕಿ ಯಥೋದಯೋ ಭರವೈರ್ಭವೇತ್ ಸದೋದಿತಸ್ಯ ಲೋಕತಃ. ಚೇಂಜ್ ಮಾಡಿದ್ರು ವೃತ್ತಾನ. ಸದೈವ ರೋದ ರೂಪಿಣಃ ಮುದೋಕ್ತಿ ಅಸ್ಯ ಲೌಕಿಕಿ ಯಥಾ ಉದಯ ರವೇಃ ಭವೇತ್ ಸದಾ ಉದಿತಸ್ಯ ತಸ್ಯ ಲೋಕತಃ. ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ಸದೈವ ಮೋದ ರೂಪಿಣಃ, ಒಂದೇ ಒಂದಂ ಸದಾನಂದಂ, ಪದ ನೆನ್ಪಿಟ್ಕೋಬೇಕು. ಸದಾನಂದಂ ಸದೈವ ಮೋದ ರೂಪಿಣಃ ಮುದೋಕ್ತಿರಸ್ಯ ಲೌಕಿಕಿ. ಈ ಸಂತೋಷ ಪಟ್ಟ ಅಂದ್ರೆ ಲೋಕದೃಷ್ಟಿಯಲ್ಲಿ ಹೇಳಿದ್ದೆ ಹೊರತು ಪರಮಾತ್ಮನಿಗೇನಿಲ್ಲ,
ನಾನವಾಪ್ತಂ ಅವಾಪ್ತವ್ಯಂ ವರ್ತಯೇವ ಚ ಕರ್ಮಣಿ. ಹಿಂದೆ ಏನು ಆಗಬೇಕಾದ್ದಿಲ್ಲ, ಆಗದೆ ಇರೋದಿಲ್ಲ ದೇವರಿಗೆ ಪರಿಪೂರ್ಣ ಅವನು. ಮತ್ತೆ ಯಾಕೆ ಲೋಕದೃಷ್ಟಿಯಲ್ಲಿ ಹೇಳಿದ್ದ ಹೊರತು ಬೇರೆ ಅಲ್ಲ. ಯಥಾ ಉದಯ ರವೇರ್ ಭವೇತ್. ಯಾಕೆ ಹೇಳ್ತೀರಂದ, ಯಾಕೆ ಹೇಳ್ತಾರೆ ನಿತ್ಯ ಆಗಿದ್ರೆ ಸೂರ್ಯೋದಯ ಆಯ್ತು. ಸೂರ್ಯ ಆಕ್ಚುಲಿ ಉದಯ ಆಗಿಲ್ಲ, ಸೂರ್ಯ ಎಲ್ಲ ಕಡೆ ಇದ್ದೇ ಇದ್ದಾನೆ. ಈಗ ಇಲ್ಲಿ ಕಾಣಿಸ್ತಾ ಇಲ್ಲ, ಅಲ್ಲಿದ್ದಾನೆ, ಅಲ್ಲಿ ಕಾಣಿಸ್ತಾ ಇಲ್ಲ, ಇಲ್ಲಿದ್ದಾನೆ ಅಷ್ಟೇನೆ. ಅದಕ್ಕೆ ಸದೋದಿತಸ್ಯ ನೋಡಿ, ಸೈನ್ಸ್ ಇದೆ ಗೊತ್ತಾಯ್ತಾ. ಸೂರ್ಯ ಎಲ್ಲಾ ಕಡೆ ಇರ್ತಾನೆ, ಎಲ್ಲ ಯಾವಾಗಲೂ ಇದ್ದೇ ಇರ್ತಾನೆ. ಸೂರ್ಯೋದಯ ಆಯ್ತು, ಸೂರ್ಯ ಮುಳಿದ ಎರಡೂ ಹೇಳ್ತೀವಿ ನಾವು. ನಮ್ಮ ಕಣ್ಣಿಗೆ ಕಂಡಾಗ ಉದಯ, ನಮ್ಮ ಕಣ್ಣಿಗೆ ಕಾಣದ ಹೋದಾಗ ವಿನಾಶ ಅಷ್ಟೇ. ಸೊ ದೇವರಿಗೆ ಪ್ರಕಟ ಮಾಡಿದ್ದೆ ಹೊರತು ನಿಜವಾಗ್ಲೂ ದೇವರಲ್ಲಿ ಆನಂದಾದಿಗಳು ಹೇಗಿದೆ, ಪೂರ್ಣವಾಗಿದೆ, ಯಾವಾಗಲೂ ಇದೆ. ಈ ನೋಟನ್ನು ಬರೆದೇ ಇದ್ರೆ ಅದು ನಿಜವಾದ ಭಕ್ತಿ ಆಗುತ್ತೆ, ಅದಾಗೋದಿಲ್ಲ. ಯಥೋದಯೋ ರವೇರ್ ಭವೇತ್ ಸದೋಚಿತಸ್ಯ ಲೋಕತಃ. ದೇವರಿಗೆ ಅಲಂಕಾರ ಮಾಡಿರ್ತಾರೆ, ಮಾಡದೆ ಹೋದ್ರು ಹೇಗೋ ದೇವರು ಮಾಡಿದ್ರು ಅಷ್ಟೇ. ನೋ ಚೇಂಜ್ ದೇವರಲ್ಲಿ. ನಮ್ಮಲ್ಲಿ ಚೇಂಜ್ ಯಾಕೆ, ನಮಗೆ ಸ್ವಲ್ಪ ಡಿಫರೆನ್ಸ್ ಗೊತ್ತಾಗುತ್ತೆ ಅಷ್ಟೇ. ದೇವರಲ್ಲಿ ಡಿಫರೆನ್ಸ್ ಇಲ್ಲ. ನಮಗೇನಾಗುತ್ತೆ ನೋಡಿದಾಗ, ನಮಗೆ ಅರ್ಥ ಚೆನ್ನಾಗಿ ಮಾಡ್ಕೊಳಕ್ಕಾಗುತ್ತೆ. ನಮ್ಮ ದೃಷ್ಟಿಯಿಂದ ಹೇಳಿದ್ದೆ ಹೊರತು ದೇವ್ರ ದೃಷ್ಟಿಯಲ್ಲಿ ಎಲ್ಲ ಆಭರಣ ಅವನೇ ಆಭರಣ ಆಗಿರ್ಬೇಕಾದ್ರೆ ಆಭರಣ ದೇವರಿಗೆ ಆನಂದ ಬರ್ಬೇಕಾ, ವಿಶೇಷ ಬರ್ಬೇಕಾ? ಇಲ್ಲೇ ಇಲ್ಲ. ಅನಂತ ಚಿಚ್ಚು ಕಾರಣವಃ ದೃಷ್ಟಾಂತ ತಿಳಿದುಕೊಂಡ್ಮೇಲೆ ಎಲ್ಲರಿಗೂ ಉತ್ತರ ಕೊಟ್ಟಾಗಾಯ್ತು. ಈಗ ಯಥೋದಯೋ ರವೇರ್ ಭವೇ ಸದೋದಿತಸ್ಯ ಲೋಕದ. ಸದೋದಿತ ಅನ್ನೋ ಪದ ಆಚಾರ್ಯ ಎಲ್ಲೆಲ್ಲಿ ಉಪಯೋಗಿಸಿದ್ದಾರೆ ಈಗ? ಜಯತ್ಯಜೋ ಖಂಡ ಗುಣೋರು ಮಂಡಲ ಸದೋದಿತೋ ಜ್ಞಾನವರೀಚಿ ಮಾಲಿ ಜಯತ್ಯಜೋ ಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಜಯತ್ಯ ಸಂಖ್ಯೋರು ಬಲಾಂಬುಪು. ಎಲ್ಲದಕ್ಕೂ ಸದೋದಿತ ಇದಿಷ್ಟು ವ್ಯಾಖ್ಯಾನ. ಸದೋದಿತ ಅಂತ ತಿಳ್ಕೊಂಡಾಗ ಇದಿಷ್ಟು ನಡೆಸಿ ಹೊಡಿಬೇಕು. ಅನಂತ ಚಿತ್ಸು ಕಾರಣವಃ ಸದೋದಿತೈಕ ರೂಪಕಃ ಸಮಸ್ತ ದೋಷವರ್ತಿತೋ ಹರಿರ್ಗುಣಾತ್ಮಕ ಸದಾ. ಅನಂತ ಚಿತ್ ಸುಖಾರ್ಣವಃ. ದೇವರು ಯಾರು? ಅನಂತ ಚಿತ್ ಸುಖಾರ್ಣವಃ. ಅನಂತ ಚಿತ್, ಅನಂತ ಸುಖ. ಚಿತ್ ಅಂದ್ರೆ ಜ್ಞಾನ, ಸುಖ ಅಂದ್ರೆ ಆನಂದ. ಜ್ಞಾನಾನಂದಮಯ, ಕೊನೆಯಿಲ್ಲದ ಆನಂದ, ಕೊನೆಯಿಲ್ಲದ ಜ್ಞಾನ, ಉಪಲಕ್ಷಣೆಯ ಕೊನೆಯಿಲ್ಲದ ಎಲ್ಲಾ ಗುಣಗಳು. ಅನಂತ ಗುಣಗಳು ಏನವು? ಅನಂತವಾಗಿವೆ. ಸರ್ವ ಸದೋದಿತ ಏಕರೂಪಕ. ಎಲ್ಲಾ ಗುಣಗಳು ಒಂದೇ ರೀತಿಯಲ್ಲಿ ಮತ್ತೆ ಎಲ್ಲಾ ಗುಣಗಳು ಕೂಡ ಅಷ್ಟೇ ಅಭಿವ್ಯಕ್ತ, ಅಷ್ಟೇ ಪೂರ್ಣ. ಒಂದು ಗುಣ ಹೆಚ್ಚು, ಒಂದು ಗುಣ ಕಡಿಮೆ ಅಲ್ಲ. ಅದು ಸದೋದಿತ ಏಕರೂಪಕ, ಒಂದೇ ರೀತಿಯಲ್ಲಿದ್ದಾನೆ. ಸಮಸ್ತ ದೋಷವರ್ಜಿತ, ಎಲ್ಲಾ ದೋಷಗಳಿಂದ ದೂರ ಆಗಿದ್ದಾನೆ. ಹರಿರ್ ಗುಣಾತ್ಮಕ ಸದ, ಗುಣಪೂರ್ಣನಾಗಿದ್ದಾನೆ. ಮತ್ತೆ ಅಣುಭಾಷ್ಯ ಸಮಸ್ತ ದೋಷವರ್ಜಿತ ಗುಣಾತ್ಮಕ, ಎರಡು ಎಲ್ಲೆಲ್ಲೂ ಬಿಡಾಗಿಲ್ಲ. ದೇವರ ಬೇಸಿಕ್ ಡೆಫಿನೇಷನ್ ಅಂದ್ರೆ ಏನು? ಅನಂತಾನಂತ ಕಲ್ಯಾಣ ಗುಣಪೂರ್ಣತ್ವಂ ಸಕಲ ದೋಷ ದೂರತ್ವಂ. ಎರಡು ಬಿಟ್ಟುಬಿಟ್ಟೆ ಇನ್ನೇನು ಹೇಳಿದ್ರು ಉಪಯೋಗ ಇಲ್ಲ. ಎರಡು ಹೇಳಲೇ ಬಿಟ್ಟು. ಅದಕ್ಕೆ ಭಾಷ್ಯ ಹೇಳಕ್ಕಾಗ್ಲಿಲ್ಲ, ಅಣುಭಾಷ್ಯ ಹೇಳಿದ. ಅಣುಭಾಷ್ಯನೂ ಹೇಳಕ್ಕಾಗ್ಲಿಲ್ಲ, ಅವಾಗ ಏನ್ ಮಾಡ್ಬೇಕು? ನಾರಾಯಣ ಗುಣ ಸರ್ವಂ ದೋಷ ಬರ್ತಿತ್ತು. ನೇಯಂ ಗೆಮ್ಮಂ ಗುರುಶ್ಚಾಪಿನತ್ವ ಸೂತ್ರಾರ್ಥ ಉಚ್ಯತೆ. ನಾರಾಯಣಂ ಗುಣ ಸರ್ವಂ ಸಮನ್ವಯಾಧ್ಯಾಯ ಆಗೋಯಿತು. ದೋಷವರ್ಜಿತ ವಿರೋಧಾಧ್ಯಾಯ, ನೇಯಂ ಸಾಧನಾಧ್ಯಾಯ, ಗಮ್ಯಂ ಫಲಾಧ್ಯಾಯ ಮುಗಿದೋಯ್ತು. ಏಕಶ್ಲೋಕಿ ಬ್ರಹ್ಮಸೂತ್ರ ಭಾಷ್ಯ. ಅರ್ಥ ಆಯ್ತಾ? ಅದಕ್ಕೆ ಆಚಾರ ಅಲ್ಲೂ ಬರ್ದು ಇನ್ನೂ ಬಂದಿಟ್ಟಿದ್ದಾರೆ. ಅದನ್ನ ಅತಿ ಸಂಕ್ಷಿಪ್ತ, ತೀರ ಅನಿವಾರ್ಯವಾದ ಅಷ್ಟಾರು ಹೇಳಿಬಿಡಿ. ಅನಂತ ಚಿತ್ ಸುಖಾರ್ಣವ ಸದೋದಿತೈಕ ರೂಪಕಃ ಸಮಸ್ತ ದೋಷ ವರ್ಜಿತೋ ಹರಿರ್ಗುಣಾತ್ಮಕ. ಮತ್ ಸದಾ ತಗೋಬೇಕೆಲ್ಲ ಕಡೆಗೆ. ಸದಾ ಅನಂತ ಸತ್ಸುಕಾರ್ಣವಃ, ಸದಾ ಸದೋದಿತ ಏಕರೂಪಕಃ, ಸದಾ ಸಮಸ್ತ ದೋಷ ವರ್ಜಿತ, ಸದಾ ಸರ್ವಗುಣಾತ್ಮಕ ಹರಿ. ಪದ ಸೇರಿಸಿದಾಗ ಸದಾ ಅಂತ ಪದ ಬಂತಾಗ ಸ್ತೋತ್ರಗಳು ಹಾಗೆ. ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿ ಮಾತ್ಯಾದಿ ವರದೇಶ ವರಪ್ರದ. ಒಂದೇ ಸದಾ ಒಂದೇ, ಅಲ್ಲಿ ಸೇರಿಸ್ಬೇಕು. ಮತ್ತೆ ಒಂದೇ ವಂದ್ಯಂ ಸದಾ ವಂದ್ಯಂ, ಆಮೇಲೆ ನಿರಂಜನಂ ಸದಾ ನಿರಂಜನಂ, ಸದಾ ನಿರಂಜನಂ ವಾಸುದೇವ ಸದಾ ವಾಸುದೇವ, ಸದಾ ಮೋಕ್ಷದಾಯಕ, ಸದಾ ಇಂದಿರಾಪತಿಂ ಸದಾ ವರದೇಶ ವರಪ್ರದ. ಗೊತ್ತಾಯ್ತು? ಇದೆಲ್ಲ ತಗೊಂಡೆ ಏನು ದೇವರಲ್ಲಿ ಯಾವ ವ್ಯತ್ಯಾಸ ಇಲ್ಲ. ಸದಾ ಅದನ್ನ ಬಿಡಿಸಿ ಎಲ್ಲದಕ್ಕೂ ಅಪ್ಲೈ ಮಾಡ್ಕೊಂಡ್ಬಿಟ್ರೆ ಈಗ ಇಲ್ಲಿ ಸ್ವಾರಸ್ಯ ಅರ್ಥ ಆಗ್ತದೆ. ಈ ಪದ ಹಾಕಿದ್ದಕ್ಕೆ ಅಲ್ಲಿ ಅರ್ಥ ಆಗಿದ್ದು ಉಪಯೋಗ. ಇದು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಬ್ರಹ್ಮ ಮಹಾಭಾರತ ತಾತ್ಪರ್ಯ ನಿರ್ಣಯೇ ಕಂಸಬಧೋ ನಾಮ ತ್ರಯೋದಶೋಧ್ಯಾಯ. ಕರ್ಮವದ ಅಂತ 13ನೇ ಅಧ್ಯಾಯ ಮುಗಿತು. 14ನೇ ಅಧ್ಯಾಯ ಶುರು ಮಾಡ್ತಾರೆ. ಅದು ಕೃಷ್ಣೋ ವಿಮೋಚ್ಯ ಪಿತರೌ ಅಭಿವಂದ್ಯ ಸರ್ವ ವಂದ್ಯೋಪಿ ರಾಮ ಸಹಿತ ಪ್ರತಿಪಾಲನಾಯ ಧರ್ಮಸ್ಯ ರಾಜ್ಯ ಪದವೀಂ ಪ್ರಣಿಧಾಯ ಚೌಗ್ರಸೇನೆ ದ್ವಿಜತ್ವಮುಪಗಮ್ಯ ಮುಮೋಚನಂದಂ. ಅಲ್ಲಿಗೆ ನಾಳೆ